सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ನಿಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಮನುಷ್ಯ ಜನ್ಮ ಪರಮಾತ್ಮನನ್ನು ಅರಿತಾಗಲೇ, ಪರಮಾತ್ಮನತ್ತ ಹರಿದಾಗ, ಪರಮಾತ್ಮನಲ್ಲಿ ಬೆರೆತಾಗ, ಪರಮಾತ್ಮ ಸ್ವರೂಪನಾದಾಗಲೇ ಈ ಜನ್ಮ ಸಾರ್ಥಕ ಆಗ್ತದೆ. ಆ ಒಂದು ಉನ್ನತವಾದ ಸ್ಥಿತಿ ಏನದಲ್ಲ, ಅದಕ್ಕೆ ಮೋಕ್ಷದ ಸ್ಥಿತಿ ಅಂತಾರೆ. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಅದನ್ನ ಸಾಧನೆ ಮಾಡಬೇಕಾದ್ರೆ ಮೊದಲು ನಮ್ಮದು ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಇರಬೇಕು. ಆ ನಿಶ್ಚಲ ಚಿತ್ತದ ಸಾಧನಾರ್ಥ ಉಪಾಸನಾ ಯೋಗವನ್ನು ಕುರಿತು ಸದ್ಗುರುನಾಥ ನಾನಾ ರೀತಿಯ ಯೋಗ ಪದ್ಧತಿಗಳನ್ನು ಹೇಳ್ತಾ ಈಗ ಶಿವಯೋಗ ಸಾಧನೆ ಬಗ್ಗೆ ಹೇಳ್ತಾ ಇದ್ದಾನೆ. ಇದರೊಳಗೆ ನಮ್ಮ ಈ ಒಂದು ಕಾಯಗಳನ್ನು ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಸಾಧನೆಗಳನ್ನು ಮಾಡ್ಕೋಬೇಕು, ಪರಿವರ್ತನೆ ಮಾಡ್ಕೋಬೇಕು. ತ್ಯಾಗಾಂಗದಲ್ಲಿ ಏನು ತ್ಯಾಗ ಮಾಡಬೇಕಂದ್ರೆ, ನಮ್ಮ ಶಿವಯೋಗ ಸಾಧನೆಗೆ, ಶಿವಯೋಗ ಅಂದ್ರೆ ಜೀವ ಶಿವನಾಗುವುದಕ್ಕೆ, ಅಂಗ ಲಿಂಗವಾಗುವುದಕ್ಕೆ ಏನೇನು ಅಡ್ಡಿ ಆತಂಕಗಳದವ ನಮ್ಮ ದೇಹದಲ್ಲಿ, ಇಂದ್ರಿಯದಲ್ಲಿ, ಮನ ಬುದ್ಧಿ ಚಿತ್ತ ಅಹಂಕಾರದಲ್ಲಿ, ಮತ್ತೆ ಪ್ರಾಣದಲ್ಲಿ, ನಮ್ಮ ಜೀವನ ವಿಧಾನದಲ್ಲಿ ಏನೇನು ಅಡ್ಡಿ ಆತಂಕದೋ ಅವುಗಳನ್ನೆಲ್ಲ ತ್ಯಾಗ ಮಾಡಿದ ಮೇಲೆ ಏನು ಉಳಿತದೋ ಅದೇ ತ್ಯಾಗಾಂಗ. ಆಮೇಲೆ ಭೋಗಾಂಗ ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾವು ಏನೇ ಭೋಗಿಸ್ಬೇಕಾದ್ರೂ ಸಹಿತ ಪರಮಾತ್ಮನನ್ನ ನೆನೆಸಿ 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 ಭೋಗಿಸ್ಬೇಕು. ಪರಮಾತ್ಮನನ್ನ ನೆನೆಸಲಾರ್ದೆ ಭೋಗಿಸಿದ್ರೆ ಏನಾಗ್ತದ ಅಂತಂದ್ರೆ, ಒಂದು ಉಪನಿಷತ್ ಕತೆ ಬರ್ತವೆ. ಕೇನೋಪನಿಷತ್ನಲ್ಲಿ ಒಂದು ಕತೆ ಏನಂದ್ರೆ, ದೇವಾಸುರ ಸಂಗ್ರಾಮ, ರಾಕ್ಷಸರಿಗೆ ದೇವತೆಗಳಿಗೆ ಯುದ್ಧ ಆಗ್ತದೆ. ಯುದ್ಧ ಆಯ್ತಂದ್ರೆ ದೇವ್ರು ಯಾರಿಗೆ ಸಪೋರ್ಟ್ ಮಾಡ್ತಾನ? ರಾಕ್ಷಸರಿಗೆ ಮಾಡ್ತಾನ, ದೇವತೆಗಳಿಗೆ ಮಾಡ್ತಾನ? ದೇವತೆಗಳಿಗೆ ಯಾಕೆ ಮಾಡ್ತಾನ? ಆಸ್ತಿಕರಿರ್ತಾರ, ಅವರು ದೇವರನ್ನ ನಂಬಿರ್ತಾರ. ದೇವರು ಇದ್ದಾನೆ, ದೇವರು ನಮ್ಮನ್ನ ರಕ್ಷಿಸ್ತಾನ, ಜಗತ್ತು ಸೃಷ್ಟಿ ಸ್ಥಿತಿ ಲಯ ಮಾಡಿದವನು ಅವನೇ ಅಂತೇಳಿ ದೇವರನ್ನ ನಂಬಿರ್ತಾರ. ಅವರು ಆಸ್ತಿಕರು. ರಾಕ್ಷಸರು ಏನಾರ, ದೇವರಂತ ಯಾರು ಇಲ್ಲ, ಈ ಜಗತ್ತು ನಾವೇ ಸೃಷ್ಟಿ ಮಾಡಿವಿ, ನಾವೇ ಸ್ಥಿತಿಕರ್ತರು, ನಾವೇ ಲಯಕರ್ತರು, ನಾವೇ ಬ್ರಹ್ಮ ಅಂತೇಳಿ ಇವ್ರು ಹೋಗ್ತಿರ್ತಾರೆ ರಾಕ್ಷಸರು. ನಹುಷನ್ ಕತಿ ಗೊತ್ತದ? ನಹುಷ ಅಂತ ಒಬ್ಬವ ಭಾರಿ ತಪಸ್ವಿ ಅವ, ಬಹಳ ದೊಡ್ಡ ತಪಸ್ ಮಾಡಿರ್ತಾನ ನಹುಷ ರಾಕ್ಷಸ. ತಪಸ್ ಮಾಡಿದ್ಮೇಲೆ ಏನಾಗ್ತದ, ಬ್ರಹ್ಮಗ ವರ ಕೇಳ್ತಾರ. ಬ್ರಹ್ಮಗೆ ಹೇಳ್ತಾನ, ನಿನಗೇನ್ ಬೇಕು ಅಂತ ಕೇಳಿದ್ರೆ, ನನಗೆ ಇಂದ್ರನ ಪದವಿ ಬೇಕು ಅಂತಾನ. ಅವ ಏನ್ ಮಾಡ್ಬೇಕು ಪಾಪ, ಇವನ ತಪಸ್ಸು ಭಯಂಕರ ಮಾಡಿಬಿಟ್ಟಿರ್ತಾನ. ಇವನ ತಪಸ್ಸಿನ ಫಲವಾಗಿ ಆಯ್ತಪ್ಪ ಇಂದ್ರ ಪದವಿ ತಥಾಸ್ತು ಅಂದ್ಬಿಡ್ತಾನ ಬ್ರಹ್ಮ. ಆಯ್ತು, ಬಡ 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 ಇಂದ್ರನ ಹೋಗ್ತಾನ. ಇಂದ್ರ ಮತ್ತೆ ಯಾವನಿಗ ಬೇರೆ ಅವನಿಗೆ ಅಪಾಯಿಂಟ್ಮೆಂಟ್ ಆಗ್ಯದ ಅಂತೇಳಿ ಇಂದ್ರ ಎದ್ದು ಓಡೋಗ್ಬಿಡ್ತಾನ. ಇವ ಹೋಗಿ ಕುಂದಿರ್ತಾನ ಆ ಕುರ್ಚಿ ಮೇಲೆ, ಇಂದ್ರನ ಕುರ್ಚಿ ಮೇಲೆ. ಸ್ವರ್ಗಕ್ಕೆ ಹೋಗಿ ಇಂದ್ರನ ಕುರ್ಚಿ ಏರಿ ಕೂತ್ ಬಿಡ್ತಾನ. ಇಂದ್ರನ ಕುರ್ಚಿ ಏರಿ ಕೂತ ಮೇಲೆ ಮುಂದೇನ್ ಮಾಡ್ತಾನ, ಎಡಕ ಬಲ್ಕ ನೋಡ್ತಾನ.
ಆಕೆ ಎಲ್ಲಳ ಅಂತಾನ. ಯಾರು? ಶಚಿದೇವಿ, ಇಂದ್ರನ ಹೆಂಡತಿ ಎಲ್ಲಳ. ನಾನು ಇಂದ್ರ ಪದವಿಗೆ ಬಂದ್ಮೇಲೆ ಆಕೆ ನನ್ನ ಸೇವೆ ಮಾಡ್ಬೇಕು ಆಕೆ. ಇದು ಒಳ್ಳೆ ಸಮಸ್ಯೆ ಆಯ್ತು. ಅದಕ್ಕೆ ಅವ ಏನ್ ಮಾಡ್ತಾನ, ಶಚಿದೇವಿ ಭೇಟಿ ಆಗ್ಬೇಕಾದ್ರೆ ಹಂಗಾಗಲ್ಲ, ಸಪ್ತ ಋಷಿಗಳು ಪಲ್ಲಕ್ಯಾಗ ಕುಂದರ್ಸ್ಕೊಂಡು ಇಂದ್ರಗ ತಗೊಂಡು ಹೋಗಿ ಶಚಿದೇವಿಗೆ ಭೇಟಿ ಮಾಡಿಸ್ತಾರ. ಹಂಗ ಶಚಿದೇವಿ ನೀ ಕರೆದ ಕೂಡಲೇ ಬರಲ್ಲ ಅನ್ನೋನ ಮಾಹಿತಿ ಸಪ್ತ ಋಷಿಗಳಿಗೆ ಕರೆಸ್ರಿ. ಸಪ್ತ ಋಷಿಗಳೆಲ್ಲ ಬರ್ತಾರ. ಬಂದ್ಮೇಲೆ ಏನಿಲ್ಲ, ಶಚಿದೇವಿ ಬಲ್ಲಿ ಕರ್ಕೊಂಡು ನಡಿ, ನಾನು ಇಂದ್ರ ಪದವಿ, ನಾನೀಗ ಆಕಿ ಗಂಡ ಅಂತ ಅನ್ನೋನ. ಇವರು ಪಾಪ ಬ್ರಹ್ಮರ್ಷಿಗಳು ಏನ್ ಮಾಡ್ಬೇಕು, ಸಪ್ತ ಋಷಿಗಳು. ಮತ್ತೆ ಈಗ ದೇವೇಂದ್ರ ಪದವಿ ಒಳಗೆ ಯಾರು ಕುಂದಿರ್ತಾರ ಅವ್ರ ಮಾತು ಕೇಳ್ಬೇಕಲ್ಲ. ಮತ್ತೇನ್ ನೋಡಕ್, ಪಲ್ಲಕ್ಕಿಯಾಗಿ ಇವನಿಗೆ ಕುಂದಿರ್ಸ್ಕೊಂಡು ಹೋಗ್ತಿರ್ತಾರೆ. ಪಲ್ಲಕ್ಕಿಯಾಗಿ ಇವನಿಗೆ ಕುಂದಿರ್ಸ್ಕೊಂಡು ಹೋಗೋ ಟೈಮ್ನಾಗ ಏನ್ ಮಾಡ್ತಾನ, ಕಾಲಿಂತ ಆ ಋಷಿಗಳಿಗೆ ಒದಿತಿರ್ತಾನ ಒಂದೇ ಸವನು. ಏನಂತಿರ್ತಾನ, ಸರ್ಪಾಹ ಸರ್ಪಾಹ ಅಂತಿರ್ತಾನ. ಸರ್ಪಾಹ ಅಂತಂದ್ರೆ ಏನದು ಸಂಸ್ಕೃತದಾಗ ಅರ್ಥ ಅಂತಂದ್ರೆ ಜಲ್ದಿ ನಡ್ರಿ. ಅವನಿಗೆ ಅಷ್ಟ ಆತುರ ಆ ಶಚಿದೇವಿ ಸಲುವಾಗಿ ಹೋಗ್ಬೇಕಂತಾನ. ಆ ಸರ್ಪ ಅಂದ ಕೂಡ್ಲೇನೆ ಅವ್ರ ಸಪ್ತ ಋಷಿಗಳು ಏನ್ ಐಡಿಯಾ ಮಾಡ್ತಾರ, ಸರ್ಪ ಅಂತಂದ್ರ ಅದನ್ನು ಸಂಸ್ಕೃತ ಶಬ್ದನೇ. ಹಾವು ಆಗೋದಕ್ಕೆ ಸರ್ಪಾಹ ಅಂತಾರ, ಹಾವು ಆಗೋದಕ್ಕೆ. ಅದಕ್ಕೆ ಇವ ರಾಜ ಸರ್ಪ ಆಗ್ಬೇಕು ಅಲ್ಲಕತನ ಅಂದ್ಮೇಲೆ ಅವನಿಗೆ ನೀ ಸರ್ಪನೇ ಆಗುವ ಅಂತೇಳಿ 7 ಮಂದಿ ಕೂಡ ಒಂದೇ ಸಲ ಶಾಪ ಕೊಟ್ಬಿಡ್ತಾರ. ಶಾಪ ಕೊಟ್ಟು ಕೂಡ್ಲೇನೆ ಅವ ಏನಾಗ್ಬಿಡ್ತಾನ, ಸರ್ಪ ಆಗ್ಬಿಡ್ತಾನ. ಅವ್ರ ಋಷಿಗಳ ಶಾಪಕ್ಕೆ ಗುರಿ ಆಗ್ತಾನ. ಆ ಮಹರ್ಷಿಗಳಿಗೆ ಕಾಲೇ ಒದ್ರ ತಪ್ಪಾಗ್ತದಲ್ರಿ, ಪೂಜ್ಯ ವಸ್ತುಗಳಿಗೆ ಒದ್ರೆ ಹಂಗ. ಹಿಂಗಾಗಿ ಹಾವಾಗಿ ಹೋಗ್ಬಿಟ್ಟವ. ಅಷ್ಟೊಂದು ತಪಸ್ಸು ಮಾಡಿ ಒಂದು ಹೆಣ್ಣಿನ ಇದಕ್ಕ ಆತುರ ಪಟ್ಟು ಶಚಿದೇವಿ ಬಳಿ ಹೋಗೋದಕ್ಕ ತಡ್ಕೊಳಕಾಲಾರ್ದು ಹೋಗಿ ಹಾವಾಗಿ ಹೋಗ್ಬಿಟ್ಟವ, ಸರ್ಪ ಅಂತೇಳಿ. ಹಂಗ ಇಲ್ಲೇನದ ಅಂತಂದ್ರೆ, ಈ ನಾಸ್ತಿಕರ ಹತ್ರ ಏನಿರ್ತದ, ದೇವರು ಇಲ್ಲ, ಏನ್ ನಡೆದದ ಅದೆಲ್ಲ ನಮ್ನೀತೆ ನಡೆದದ ಅಂತೇಳಿ ದುರಹಂಕಾರಿಗಳಿರ್ತಾರೆ. ಅದ್ರ ಸಲುವಾಗಿ ದೇವರವ್ರಿಗೆ ಸಪೋರ್ಟ್ ಮಾಡಲ್ಲ, ದೇವತೆಗಳಿಗೆ ಸಪೋರ್ಟ್ ಮಾಡ್ತಾನೆ. ದೇವತೆಗಳಿಗೆ ಸಪೋರ್ಟ್ ಮಾಡಿದ್ಮೇಲೆ ಎಲ್ಲ ದೇವತೆಗಳು ಗೆದ್ದು ಬಿಡ್ತಾರ, ರಾಕ್ಷಸರು ಸೋತ್ ಬಿಡ್ತಾರ. ಗೆದ್ದ ಮೇಲೆ ಎಲ್ಲ ದೇವತೆಗಳು ಪಾರ್ಟಿ ಮಾಡಿದ್ದು. ಎಲ್ಲ ಆ ರಾಕ್ಷಸನ ಸಂಗಟ ಹಂಗ ಯುದ್ಧ ಮಾಡಿದೆ, ಈ ರಾಕ್ಷಸ ಸಂಗಟ ಹಿಂಗ್ ಯುದ್ಧ ಮಾಡಿದೆ. ತಮ್ಮ ಶೌರ್ಯ ಪರಾಕ್ರಮಗಳನ್ನ ಹೊಗಳ್ಕೊಳಕತ್ರು, ತಮ್ಮ ಬೇನ ತಾವೇ ಚಪ್ಪರ್ಸ್ಕೊಳಕತ್ರು. ಒಟ್ಟ ಅವ್ರದೇ ಒಂದು ಇದು. ಈ ಒಂದು ಸಂಗ್ರಾಮದಲ್ಲಿ ಗೆಲ್ಲಬೇಕಾದ್ರೆ ಪರಮಾತ್ಮನ ಕಾರುಣ್ಯ ಇದ್ರೆ ಗೆಲ್ತಾರ ಇಲ್ರಿ. ಸಂಗ್ರಾಮ ಎಲ್ಲರೂ ಮಾಡ್ತಾರ, ಆದ್ರೆ ಅವನ ಕಾರುಣ್ಯ ಇರ್ಲಾರ್ದ ಗೆದಿತಾರೇನು ಇವ್ರು? ಅಂಗನೆಯು ಒಲಿಯುವುದು. ಅಂಗನೆ ಒಲಿಯುವುದು ಅಂತಂದ್ರ ಎಲ್ಲರೂ ಹೆಂಡ್ರನ್ನ ಮಾಡ್ಕೊಂಡಾರ, ಎಲ್ಲರೂ ಗಂಡ್ರನ್ನ ಮಾಡ್ಕೊಂಡಾರ. ಗಂಡದೇವರು ಹೆಂಡ್ರಿಗೆ ಒಲ್ಲದರೇನು? ಹೆಂಡ್ರ ಗಂಡ್ರಿಗೆ ಒಲ್ಲರೇನು? ಸುಮ್ಮ ಪ್ರಾಣಿಗಳಿಗತ್ಲೆ ಸಂಸಾರ ಮಾಡ್ಲಕತ್ತಾರೆ ಹೊರತು ಆತ್ಮೀಯವಾಗಿ ಒಲದು ಒಬ್ರಿಗೊಬ್ರು ಪ್ರೀತಿಲಿ ಅಂತ ಅದಾರೇನ್ರಿ? ಮಂದಿ ಬೈತಾರತ್ ಒಂದು ಮನೆಯಾಗ ಸುಮ್ಮ ಜೋತ್ ಬಿದ್ದಾರ ಒಬ್ರಿಗೊಬ್ರು. ಅದೇ ಖರೇ ಒಬ್ರಿಗೊಬ್ರು ಒಲ್ದವ್ರು ಎಲ್ಲೋ ಒಬ್ರು. ಎಲ್ಲರೂ ಎತ್ತು ಹೆರಿಗೆ ಹೇಳ್ತು, ಕತ್ತಿ ಕೆರಿಗೆ ಹೇಳ್ತದ, ಹಂಗದಾರ. ಯಾರೇನ್ ಬಹಳ ಲವ್ಲಿ ಅದಾರೇನ್ರಿ ಗಂಡ ಹೆಂಡ್ರಿ ಎಲ್ಲ ಕಡೆ? ಯಾವ ಜನ್ಮದ ವೈರಿಗಳಿಗೆ ಜೋಡ್ ಮಾಡಿ ಒಂದ್ ಮನ್ಯಾಗ ಹಾಕಿ ಈಶ್ವರ ಮಜಾ ನೋಡ್ತಿರ್ತಾನ ಮತ್ತ ಅವ್ರು ಗುದ್ದಾಡೋದು ಹೆಂಗಂತ. ಅವ ಖುಷಿ ತೋತಿರ್ತಾನಂತ. ಅದ್ರದ್ದು ಅದೇ ಜಗತ್ತಿರ್ತದೆ, ಇದ್ರದ್ದು ಇದೇ ಜಗತ್ತಿರ್ತದ. ಹಂಗಿದ್ದಾಗ ಮೊನ್ನೊಂದು ಜೋಕ್ ಹಾಕಿದ್ದೆ, ನೋಡಿದ್ರಿಲ್ಲ? ಮಗಳಿಗೆ ಅಳಿಯ ಹತ್ತಿ ಮಂದಿ ನಿಂತು ಕರ್ಕೊಂಡು ಹೋಗೋ ಟೈಮ್ನೊಳಗ ಅತ್ತೆ ಆಶೀರ್ವಾದ ಮಾಡ್ತಾಳೆ, ಹೋಗ್ರಪ್ಪ ಆರಾಮಿರ್ರಿ, ಚೆನ್ನಾಗಿರ್ರಿ, ನೆಮ್ಮದಿಲಿ ನಿಂತಿರ್ರಿ ಅಂತೇಳಿ ಮಗಳಿಗೆ ಅಳಿಯಾಗ ಆಶೀರ್ವಾದ ಮಾಡ್ತಾಳೆ. ಆಶೀರ್ವಾದ ಮಾಡಿದ್ರ ನಾನು ಚೆನ್ನಾಗಿರ್ಬೇಕು, ನಾ ಖುಷಿಯಾಗಿರ್ಬೇಕು, ಹೌದಿಲ್ಲ ಅತ್ತೆ?
ಹಂಗಿದ್ರೆ ನಿನ್ನ ಮಗಳಿಗೆ ನಿನ್ನ ಮನೆಯಾಗ ಇಟ್ಕೋ, ನಾ ಖುಷಿಯಾಗಿರ್ಲಕ್ಕೆ ಬರ್ತದಂತ ನಾವು. ಅವಾಗ ಅವ್ರ ಅತ್ತೆ ಏನಂತಾಳ, ನೀವು ಖುಷಿಯಾಗದ ಹೆಂಗಾರಪ್ಪ, ನಾವು ಖುಷಿಯಾಗಿರ್ಬೇಕಾದ್ರೆ ನಿನ್ನ ಹೆಂಡತಿನ ಕರ್ಕೊಂಡೋದ್ರೆ ನಾವು ಖುಷಿಯಾಗಿರ್ತೀವಿ. ಹಿಂಗಿರ್ತದ ಪರಿಸ್ಥಿತಿ. ಅದರ ಸಲುವಾಗಿ ಇಲ್ಲಿ ಏನಾಯ್ತು, ಸರ್ಪ ಸರ್ಪ ಅಂತ ನಾಸ್ತಿಕರ ಬಳಿ ಏನಿರ್ತದ, ದುರಹಂಕಾರ, ದೇವರು ಇಲ್ಲ ಅನ್ನೋಂಥದ್ದು ಕೆಟ್ಟ ನಂಬಿಕೆ ಇರ್ತದ. ಗೆದ್ದು ಬಿಡ್ತಾನ. ಗೆದ್ದ ಕೂಡ್ಲೇನೆ ತಮ್ಮದೇ ತಮ್ಮ ಒಂದು ದೊಡ್ಡದು ಸಾಧನೆ ಮಾಡಿದ್ದು ತಾವೇ ಇದು ಮಾಡ್ತಿರ್ತಾರ. ಅವಾಗ ಏನಾಗ್ತದ, ಈ ದೇವತೆಗಳೆಲ್ಲ ದುರಹಂಕಾರಿಗಳಾಗಿದ್ದು ಶಿವನಿಗೆ ಪರಮಾತ್ಮನಿಗೆ ಗಮನಕ್ಕೆ ಬರ್ತದೆ. ಈ ದುರಹಂಕಾರಿಗಳು ಮತ್ತ ವೈರಿಗಳಿಂದ ಹೊಡೆತ ತಿಂತಾರ. ಇವರ ಅಹಂಕಾರ ತೆಗೆದು ನಾವು ಇವರನ್ನು ಉದ್ಧಾರ ಮಾಡಬೇಕು ಅಂತೇಳಿ ಮತ್ತೆ ಶಿವ ಏನ್ ಮಾಡ್ತಾನ, ಒಂದು ಯಕ್ಷ ರೂಪದಲ್ಲಿ ಬರ್ತಾನ. ಗೊತ್ತದಲ್ರಿ ಕತ್ತಿ ಇದು? ಯಕ್ಷ ರೂಪದಲ್ಲಿ ಬರ್ತಾನ ಶಿವ ಈಶ್ವರ. ಬಂದು ದೊಡ್ಡದೊಂದು ಅವತಾರ ತಾಳಿ ನಿಂತು ಬಿಡ್ತಾನ. ಈ ದೇವತೆಗಳು ಓಸು ಗಾಬರಿಯಾಗಿ ನೋಡ್ತಾವ, ಇದೇನಪ್ಪ ಎಂತ ಅವತಾರ ತಾಳಿ ನಿಂತಾನಲ್ಲ, ಇವ ಯಾರು ಇರಬೇಕು? ಅವನ್ ಸನೇಕ್ ಹೋಲಕ್ ಇವ್ರಿಗೆ ಅಂಜಿಕೆ ಭಯಾನಕ. ಏನ್ ಮಾಡ್ಬೇಕು? ಅದಕ್ಕೆ ಎಲ್ಲರೂ ಕೂಡ ಐಡಿಯಾ ಮಾಡಿ ಅಗ್ನಿ ದೇವನಿಗೆ ಕೊಟ್ಟು ಕಳಿಸ್ತಾರ. ಹೋಗಪ್ಪ, ನೀನೇ ಸ್ವಲ್ಪ ಏನಾರ ಮಾಡಿದ್ರೆ, ಏನಾರ ಅವಸರ ಮಾಡಿದ್ರೆ ಬೆಂಕಿ ಹಚ್ಚಿ ಸುಟ್ಟು ಬಿಡೋದು, ಯಾವ್ದದ ಏನೋ ಶಕ್ತಿ ಬಂದು ನಿಂತದ, ಅದು ಏನದ ತಿಳ್ಕೊಂಬ, ಹೋಗದ್ ಕಳಿಸ್ತಾರ. ಇವ ಅಗ್ನಿದೇವ ಅವನ್ ಸನೇಕ್ ಹೋದಂಗೆಲ್ಲ ಇವನ್ ಬಾಯಿನೇ ಒಣಗ್ಲಕ್ಕೆ ಹಚ್ಚಿ ಬಿಡ್ತದ. ಗಾಬರಿ ಬಿಡ್ತಾನ. ಏನದ ಏನೋ ಇದು ಇಷ್ಟು ದೊಡ್ಡದದ, ನಾನು ಅಲ್ಲಿ ಹೋಗಿ ಏನ್ ಮಾಡ್ಲಿ ಅಂತ ಭಯ ಆಗ್ತದ. ಇವನು ಹೋಗಿ ಅಲ್ಲಿ ಸುಮ್ಮ ಬಾಯಿ ಒಣಗಿಸ್ಕೊಂಡು ಗಾಬರಿಯಾಗಿ ನಿಂದಿರ್ತಾನ. ಅವಾಗ ಆ ಯಕ್ಷನೇ ಕೇಳ್ತಾನ, ಯಾರಪ್ಪ ನೀನು? ನಾನು ಅಗ್ನಿದೇವ ಅದೀನಿ. ಏನು ನಿನ್ನ ಕೆಲಸ? ಸುಟ್ಟು ಹಾಕದೆ ನನ್ನ ಕೆಲಸ. ಏನ್ ಸುಡ್ತೀನಿ ನೀನು? ಏನು ಒಂದು ರಾತ್ರಿಯಾಗ ಈ ಭೂಮಿ ಮೇಲೆ ಎಷ್ಟು ವಸ್ತುಗಳದವ ಎಲ್ಲವನ್ನು ಸುಟ್ಟು ಹಾಕ ಶಕ್ತಿ ನನಗದ. ಹೌದಾ? ಭಾರಿ ಅದೇಯಲ್ಲಪ್ಪ, ನೀನೇನೋ ಅನ್ಕೊಂಡಿದ್ದೆ ನಾನು. ಅದಕ್ಕ ಇಲ್ಲೊಂದು ಹುಲ್ಲು ಕಡ್ಡಿ ಅದ, ಇದು ಕಡ್ಡಿ ಸುಡು ರಾಜ ನೋಡಮು ಅಂತ ನಾವು ಈಶ್ವರ. ಆ ಕಡ್ಡಿ ಮ್ಯಾಲ ಇವ ಬುರ್ರ ಬುಸ್ ಎಷ್ಟು ಬೆಂಕಿ ಉಗುಳ್ತಾನ, ಅದು ಸುಡಂಗೇ ಇಲ್ಲ. ಸುಡಂಗಿಲ್ಲ ಅದನ್ನ ಮತ್ತಿನ್ನೇನ್ ನೋಡ್ಬೇಕು? ಚಲ್ ಭಾಗಂತ ನಾವು ಈಶ್ವರ, ನಡಿ ನೀ ಯಾ ಸುಡ್ತಿದಿ? ಸುಮ್ಮನೆ ಸುಡ್ತೀನಿ ಅಂತ ಹೇಳಕ್ಕೆ ಭಾರಿ ದಿಮಾಕದ ನಿನ್ನ, ನಡಿ. ನೆಕ್ಸ್ಟ್ ಬರ್ತಾನ, ಅವರು ಜಲದೇವತೆ ಕಳಿಸ್ಕೊಡ್ತಾರ. ಆ ಜಲದೇವತೆ, ಏನ್ ಮಾಡ್ತೀನಿ ನೀನ್ ಯಾರಂದ್ರೆ ನಾನು ಜಲದೇವತೆ. ಏನ್ ಮಾಡ್ತಿ? ಎಲ್ಲ ನೀರಾಗ ಹಾಕಿ ಮುಳುಗಿಸಿ ತೊಯ್ಸ್ಬಿಡ್ತೀನಿ ನಾನು, ಅಷ್ಟದ ನನ್ನ ಬಳಿ ಶಕ್ತಿ. ಈ ಹುಲ್ಲು ಕಡ್ಡಿ ತೊಯ್ಸಿ ನೋಡಮು ಅಂತ. ಹುಲ್ಲು ಕಡ್ಡಿಗೆ ಒಂದ್ ಹನಿ ನೀರ್ ಹತ್ಲಾರ್ದಂಗ ಒಣಗಿದ್ದೇ ಇರ್ತದ, ಅಷ್ಟು ಇದು ಇರ್ತದ. ಅದು ಎಷ್ಟು ನೀರ್ ಹರಿಸಿದ್ರು ಹುಲ್ಲು ಕಡ್ಡಿ ಒಂಚೂರು ಮೆತ್ತಗಾಲಿಲ್ಲ, ಒಂಚೂರು ತೊಯ್ಲಿಲ್ಲ. ಅದಕ್ಕೆ ಹುಲ್ಲು ಕಡ್ಡಿ ತೊಯ್ಲಿಲ್ಲ. ಮತ್ತೆ ಅವನು ಬರ್ತಾನ ವರುಣದೇವ. ಇವ ವರುಣ ಆಯ್ತು. ಇವ ಯಾರು? ವಾಯುದೇವ ಬರ್ತಾನ. ಅವ್ರ ಹಂಗೆ ಕಳಿಸ್ಕೊಡ್ತಾರ. ಎಲ್ಲ ಪರೇಶಾನ, ಅಲ್ಲಿ ಹೋಗಿ ಗಾಬರಿ ಆಗಿಬಿಡ್ತಾರ. ಅವನು ಹೋದ್ರ ಅವನಿಗೆ ಏನಂತಾನ, ಈ ಭೂಮಿ ಮೇಲೆ ಎಷ್ಟು ವಸ್ತುಗಳದಾವ ಅವೆಲ್ಲ ಓಸು ಆ ಕಡೆ ಈ ಕಡೆ ಒಯ್ದು ಬಿಸಾಕ್ತೀನಿ, ಈ ಕಡೆಗೆ ಎತ್ತಿ ಒಯ್ದು ಆ ಕಡೆ ಬಿಸಾಕ್ತೀನಿ, ಎಲ್ಲ ಎತ್ತಿ ಒಗೆದೆ ನನ್ನ ಕೆಲಸ ಅದ. ಹೌದಾ? ಈ ಹುಲ್ಲು ಕಡ್ಡಿ ಒಂದ್ ಸ್ವಲ್ಪ ಎತ್ತಿ ಒಗಿ ನೋಡವ ಆ ಕಡೆ ಅಂತ. ಅದು ಏನ್ ಚಂಡಮಾರುತ ಬೀಸದಂಗ್ ಬೀಸಿದ್ರು ಅದು ಹುಲ್ಲು ಕಡ್ಡಿ ಒಟ್ಟ ಅಳ್ಳಾಡಂಗಿಲ್ಲ. ಹಿಂಗಾಗಿ ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಆ ಹುಲ್ಲು ಕಡ್ಡಿ ಮೇಲೆ ಪ್ರಯೋಗ ಮಾಡ್ತಾವ. ಮಾಡಿದ್ರೆ ಅದು ಹುಲ್ಲು ಕಡ್ಡಿಗೆ ಯಾವನು ಏನು ಮಾಡಕ್ಕಾಗಲ್ಲ, ಅಳ್ಳಾಡಕ್ಕಾಗಲ್ಲ. ಅವಾಗ ಕಡಿಗೆ ದೇವೇಂದ್ರ ಅದು ಏನದ ಏನೋ ನಾನೇ ತಿಳ್ಕೊಂಬರ್ಲಕ್ಕೆ ಹೋಗ್ತೀನಿ ನಡಿ ಅಂತೇಳಿ ಅವನೇ ಬರ್ತಾನ. ಆ ದೇವೇಂದ್ರ ಬರೋದ್ರಾಗೆ ಅಲ್ಲಿ ಈಶ್ವರ ಅಂತರ್ಧಾನ ಆಗಿ ಅಲ್ಲಿ ಯಕ್ಷಿಣಿ ದೇವಿ ಬರ್ತಾಳ. ಒಬ್ಬ ಹೆಣ್ಮಗಳು ಬರ್ತಾಳ. ಆಕಿ ಪಾರ್ವತಿ ಇರ್ತಾಳ. ಆಕಿ ಬಂದಾಗ ಇವ ಓತನ ಗುರ್ತಿಡಿತಾನ ಆರಾಮ್. ಅಮ್ಮ ತಾಯಿ ನೀನ್ಯಾಕೆ ಬಂದೆಮ್ಮ ಇಲ್ಲಿ ಅಂತೇಳಿ ದೇವೇಂದ್ರ ಗುರ್ತಿಡಿತಾನ. ಆಕಿ ಯಕ್ಷಿಣಿ ವೇಷ ಹಾಕಿದ್ರು ನಾವು ಗುರ್ತಿಡಿತಾನ.
ಹಿಡಿದ್ಮೇಲೆ ಏನಾಗತ್ತಿತ್ತು, ನಿನಗೇನಾಗತ್ತಿತ್ತು ಹೇಳೋದಕ್ಕೆ ಇಲ್ಲೊಬ್ಬ ಯಕ್ಷ ಬಂದಿದ್ದ. ಯಾವುದೋ ದೇವಲೋಕದ ಮನುಷ್ಯ ಕಂಡ ನಮ್ಮ ಎಲ್ಲ ದೇವತೆಗಳು 33 ಕೋಟಿ ದೇವತೆಗಳು ಹೋಗಿ ಹಾಳು ಬಂದರು. ಅವ ಯಾರತ್ತೆ ಗೊತ್ತಾಗ್ಲಿಲ್ಲ. ಅವನ ಬಳಿ ಒಂದೇನೋ ಹುಲ್ಲು ಕಡ್ಡಿ ಅದತ್ತ, ಅದು ಏನು ಅಳ್ಳಾಡ್ಸ್ಲಕ್ ಆಗ್ಲಿಲ್ಲ. ಅದಕ್ಕೆ ಅದು ಯಾರಿರ್ಬೇಕಂತ ತಿಳ್ಕೊಳಕ್ ನಾನೇ ಬಂದೇನಿ. ತಪ್ಪು ಮಾಡಿಬಿಟ್ರಪ್ಪ ಎಲ್ಲರೂ ಕೂಡಿ. ಅವನಿಗೆ ಗುರುತಿಸ್ಲೇ ಇಲ್ಲ ನೀವು. ಸುಡ ಶಕ್ತಿ ಅಗ್ನಿಗೆ ಕೊಡವನೇ ಈಶ್ವರ. ಆ ಈಶ್ವರನನ್ನ ನೀವು ಗುರುತಿಸ್ಲಾರ್ದೆ ಹಂಗೆ ಸುಡ್ಲಕ್ ಹೋದ್ರ ಅವ ಈಶ್ವರ ನಿಮಗೆ ಸುಡುವ ಶಕ್ತಿನೇ ಕೊಟ್ಟಿದ್ದಿಲ್ಲ. ಅದು ಸುಡುವ ಸಮಯದಲ್ಲಿ ತೊಯಿಸುವ ಶಕ್ತಿ ನೀರಿಗೆ ಕೊಟ್ಟವನೇ ಈಶ್ವರ. ನೀವು ತೊಯಿಸ್ಲಕ್ ಹೋದ್ರಿ, ಆದ್ರೆ ಈಶ್ವರನ ನೆನೆಸ್ಲಾರ್ದೆ ತೊಯಿಸ್ಲಕ್ ಹೋಗಿದ್ದಕ್ಕೆ ಅದು ತೊಯ್ಲಿಲ್ಲ. ಗಾಳಿ ಬೀಸ್ಲಕ್ ಹೋಗಿ ತಾನೇ ಬೀಸ್ಲಕ್ ಹೋಗಿ ಅದು ಬೀಸಿದ್ರ ಅದನ್ನು ಎತ್ತಿ ಇಳಿಸೋ ಶಕ್ತಿ ಆ ಈಶ್ವರನೇ ಕೊಡ್ತಾನೆ. ಈಶ್ವರನನ್ನು ಮರೆತು ನೀವೇ ಎತ್ತಿ ಇಳಿಸ್ಬೇಕಾದ್ರೆ ಅದು ಆಗ್ಲಿಲ್ಲ. ನಿಮ್ಮಲ್ಲಿ ನಾನು 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 ಸುಡವ, ನಾನು ಗಾಳಿಯಾಗ ಹಾರಿಸವ, ನಾನು ಹಂಗ ಮಾಡವ, ತೊಯ್ಸವ, ಹಿಂಗ ಮಾಡವ, ಯಾವ್ದು ಮಾಡವ, ಮಾಯ ಮಾಡವ, ತಿರುಗವ, ಎಲ್ಲ ನೀವೇ ನಾನು ನಾನು ಅಂತೀರಿ. ನೀನು ಅನ್ನೋ ಶಬ್ದಕ್ಕೆ ಏನೇನು ಅರ್ಥ ಇಲ್ಲ. ಎಲ್ಲನೂ ಈಶ್ವರಂದೇ ಅದು ಎಲ್ಲ ಈಶ್ವರನೇ ಬಲ್ಲ. ಇದು ಫಾರ್ಮುಲಾ ಅಂತ ತಿಳ್ಕೊಬೇಕು ನೀವು. ಎಲ್ಲ ಈಶ್ವರನೇ ಬಲ್ಲ. ಯಾವ ಈಶ್ವರ? ಚಚ್ಚಡಿ ಈಶ್ವರ. ಎಂತ ಈಶ್ವರ್ರಿ? ಸರ್ವೇಶ್ವರ. ಮಾಯಾ ಉಪಾಧಿಕ, ಮಾಯೋಪಾಧಿಕ ಈಶ್ವರ. ಹಿಂಗಾಗಿ ಈಶ್ವರನ ಬಗ್ಗೆ ನೀವೇನು ತಿಳ್ಕೊಳ್ಳಾರ್ದು, ಅವನಿಗೆ ಗುರುತಿಸ್ಲಾರ್ದು ಈಸ್ ಮಂದಿ ಬಂದ್ರು ಅವನಿಗೆ ಒಬ್ಬರಿಗೆ ಗುರುತಿಸೋ ಶಕ್ತಿ ಇದ್ದಿದ್ದಿಲ್ಲ. ಅದಕ್ಕೆ ಅವ ವಾಳಿ ಹೋಗ್ಬಿಟ್ನಪ್ಪ. ಅವಾಗ ಪಶ್ಚಾತ್ತಾಪ ಆಗ್ಬಿಡ್ತದ ಅವ್ರಿಗೆ. ಅಪ್ಪ ಅವಾಗ ಏನ್ ತಪ್ಪು ಮಾಡಿಬಿಟ್ಟೆವಪ್ಪ, ನಮಗೆ ಇಷ್ಟೆಲ್ಲ ಚೈತನ್ಯ ಕೊಟ್ಟು ಕಾಪಾಡಿದಂಥ ದೇವರನ್ನು ಗುರುತಿಸ್ಲಾರ್ದೆ ನಾವು ಎಂಥ ಮೂರ್ಖತನ ಮಾಡಿದೆವು ಅಂತೇಳಿ ಪಶ್ಚಾತ್ತಾಪ ಪಟ್ಟು ಅವರಿಗೆ ವಿವೇಕ ಉದಯ ಆಗಿ ನಮ್ಮಲ್ಲಿ ಏನು ಶಕ್ತಿ ಅದೆಲ್ಲ ನಮ್ಮದೇ ಅಂದ್ಕೊಂಡಿದ್ದೆವು. ಆ ಶಕ್ತಿ ಯಾವುದೂ ನಮ್ದಲ್ಲ, ಎಲ್ಲ ಈಶ್ವರನ ಶಕ್ತಿ ಅಂತೇಳಿ ಅವರಿಗೆ ಜ್ಞಾನೋದಯ ಆಗ್ತದ. ಈ ರೀತಿ ದೇವರನ್ನ ಅರಿಯುವ ಶಕ್ತಿ, ಈ ಒಂದು ಅರಿಯುವ ಪ್ರಯತ್ನ ಯಾರಿಗದ? ಮನುಷ್ಯರಿಗೆ. ಎಂಥ ಮನುಷ್ಯರಿಗೆ? ಪುಣ್ಯವಂತರಿಗೆ, ಜಿಜ್ಞಾಸುಗಳಿಗೆ, ಮುಮುಕ್ಷುಗಳಿಗೆ ಇಂಥ ಒಂದು ಶಕ್ತಿ ಅದ. ಅದಕ್ಕಲ್ಲಿ ಈ ರೀತಿ ನೀವು ಮಾಡಿ ದೇವರನ್ನ ಗುರುತಿಸ್ಲಾರ್ದೆ ಕಳ್ಕೊಂಡ್ಬಿಟ್ರಪ್ಪ ಅವನ್ನ ಅಂತಂದ್ರು. ಹಂಗ ಈ ಒಂದು ಅಜ್ಞಾನ, ದೇವರನ್ನು ಅರಿಯದಿರುವುದೇ ಅಜ್ಞಾನ. ದೇವತೆಗಳೆಲ್ಲ ಅಜ್ಞಾನಿಗಳಾದ್ರ ಇಲ್ಲ. ಈಶ್ವರನೇ ಬಂದು ಎದುರು ನಿಂತಾಗ ಅವನು ಗುರುತಿಸ್ಲಿಲ್ಲ, ಗೊತ್ತಿಲ್ಲ, ಅಜ್ಞಾನಿಗಳಾದರು. ಅದನ್ನ ಅರಿವು ಮಾಡಿ ಕೊಟ್ಟವ್ರು ಯಾರು? ಆ ಯಕ್ಷಣಿ ದೇವಿ ಬಂದಳಲ್ಲ, ಗುರುಮಾತೆ. ಆಕೆ ಗುರು ಸ್ವರೂಪ. ಆಕೆ ಅವನ ಬಗ್ಗೆ ಅರಿವು ಮಾಡಿ ಕೊಟ್ಲು. ಅವ ಬಂದವ ಬೇರೆ ಯಾರು ಅಲ್ಲಪ್ಪ, ಈಶ್ವರನೇ ಬಂದಿದ್ದ ಅಂತ ಹೇಳ್ಕೊಟ್ಲು. ಹಿಂಗಿರ್ತದ. ಅದಕ್ಕೆ ಇಲ್ಲೇನಾಯ್ತು? ಸೂಕ್ಷ್ಮ ಶರೀರವನ್ನ ಭೋಗಾಂಗವನ್ನಾಗಿ ಮಾಡಿಕೊಳ್ಳುವುದು ಅಂತಂದ್ರೆ ಎಲ್ಲ ಭೋಗಗಳನ್ನ ಹ್ಯಾಂಗ ದೇವತೆಗಳು ಈಶ್ವರನನ್ನು ಮರೆತು ತಾವು ಸಂಗ್ರಾಮದಾಗ ಗೆದ್ದದ್ದು ತಮ್ಮದೇ ಅಂತ ತಿಳ್ಕೊಂಡು, ಸರ್ವಜ್ಞನ ವಚನ ಅದ ಇಲ್ಲ ಕೇಳಿರಿಲ್ಲ? ಅಂಗನೆಯು ಒಲಿಯುವುದು ಅಂದ್ರ ಸತಿಪತಿಗಳು ಇಬ್ರು ಮದುವೆ ಮಾಡಿಕೊಂಡ್ರು ಸಹಿತ ಪರಸ್ಪರ ಒಲವು ಇರಬೇಕು ಅಂತಂದ್ರೆ, ಮತ್ತ ಬಂಗಾರ ದೊರೆಯುವುದು, ಬಂಗಾರದಂತ ಬದುಕು ಚೆನ್ನಾಗ್ಯದಪ್ಪ, ಎಲ್ಲ ಅನುಕೂಲಕರಿ ಅದ, ಸುಖಿ ಸಂಸಾರ ಅದ, ಆರಾಮದ ಅಂತಾರಲ್ಲ, ಅದು ಬಂಗಾರ ದೊರೆಯುವುದು.
ಅಂಗನೆಯು ಒಲಿಯುವುದು, ಬಂಗಾರ ದೊರೆಯುವುದು, ಮತ್ತು ಸಂಗ್ರಾಮದಲ್ಲಿ ಗೆಲ್ಲುವುದು. ಯುದ್ಧ ಮಾಡೋದಷ್ಟೇ ಗೊತ್ತದ, ಗೆಲ್ಲದು ಮಾತ್ರ ಇವೆಲ್ಲ ಏನು? ಸಂಗಯ್ಯನೊಲುಮೆ ಸರ್ವಜ್ಞ. ಪರಮಾತ್ಮ ಅವನ ಒಲಿಮೆ ಇದ್ರೆ ಇದು ಸಾಧ್ಯ ಅದ. ಆದ್ರೆ ದೇವತೆಗಳು ಏನ್ ಮಾಡಿದ್ರು? ಇದೆಲ್ಲ ನಾವೇ ಗೆದ್ದೀವಿ, ಈ ಯುದ್ಧದಲ್ಲಿ ನಮ್ಮದೇ ಎಲ್ಲ ಮುಖ್ಯ ಪಾತ್ರ ಅಂತೇಳಿ ಹೇಳ್ಕೊಳಕತ್ತಿದ್ರು. ಅಲ್ಲಿ ಪರಮಾತ್ಮನನ್ನು ಮರ್ತಿದ್ರು. ಆ ಒಂದು ಉಪನಿಷತ್ತಿನ ಕಥೆ ಒಳಗ ಪರಮಾತ್ಮನನ್ನ ಅರಿಯುವಂತ ಒಂದು ಕಣ್ಣು ತೆರೆಸುವ ಕೆಲಸ ಮಾಡ್ಯಾರ ಆ ಉಪನಿಷತ್ಕಾರರು. ಹಾಗ ನಾವು ಸಹಿತ ಏನ್ ಮಾಡ್ಬೇಕು? ಕಣ್ಣು ತೆರೆ ಕೆಲಸ ಮಾಡ್ಬೇಕು. ನಮ್ಮ ಭೋಗ ವಸ್ತುಗಳು ಏನೇನದವ ಆ ಎಲ್ಲ ವಸ್ತುಗಳನ್ನ ಭೋಗಿಸುವುದಕ್ಕಿಂತ ಮೊದಲು ಒಂದು ತುತ್ತು ಅನ್ನ ಇನ್ನೊಬ್ಬರಿಗೆ ಉಣಿಸೋದು, ಒಂದು ಎಳೆ ವಸ್ತ್ರ ಇನ್ನೊಬ್ಬರಿಗೆ ತೊಡಿಸೋದು, ಇನ್ನೊಬ್ಬರ ಜೊತೆಗೆ ಹಂಚಿಕೊಂಡು ಬದುಕಂತ ಒಂದು ಕೆಲಸ ನಾವು ಮಾಡಬೇಕು. ಅದಕ್ಕೇನಂತಾರ? ನೈವೇದ್ಯ ಮಾಡುವುದು ಅಂತ. ನೈವೇದ್ಯ ಮಾಡಿದ್ಮೇಲೆ ಅದನ್ನ ಭೋಗ ಯಾರು ಮಾಡ್ತಾರ? ಪದಾರ್ಥವನ್ನು ಪ್ರಸಾದೀಕರಣಗೊಳಿಸಿದ್ದು ಆ ಪ್ರಸಾದವನ್ನು ಯಾರು ಸ್ವೀಕಾರ ಮಾಡ್ತಾರಂದ್ರ ಅಲ್ಲಿ ಇಂದ್ರಿಯಗಳು ಸ್ವೀಕಾರ ಮಾಡ್ಲಿಕ್ಕತ್ತವ ಅಂತ ನಾವು ತಿಳ್ಕೊಂಡಿವಿ. ಕಣ್ಣಿನ ರೂಪಗಳು ಕಣ್ಣು ಸ್ವೀಕಾರ ಮಾಡ್ಲಕತ್ತದ, ಶಬ್ದಗಳು ಕಿವಿ ಸ್ವೀಕಾರ ಮಾಡ್ಲಕತ್ತದ. ಹಾಂಗಿಲ್ಲ, ಅದು ಕಿವಿ ಒಳಗಿನ ಕಿವಿಯಾಗಿ, ಕಿವಿಯ ಕಿವಿಯಾಗಿ, ಕಣ್ಣಿನ ಕಣ್ಣಾಗಿ, ಮೂಗಿನ ಮೂಗಾಗಿ, ನಾಲಿಗೆಯ ನಾಲಿಗೆಯಾಗಿ, ಕೈಯ ಕೈಯಾಗಿ, ಕಾಲಿನ ಕಾಲಾಗಿ ಎಲ್ಲ ಭೋಗಗಳು ಒಳಗಿರುವಂತ ಪರಮಾತ್ಮನೇ ಮಾಡುತ್ತಿದ್ದಾನೆ ಅನ್ನೋದು ದೈವಲೀಲೆ. ಎಲ್ಲ ಇದು ದೈವಲೀಲೆ. ಈ ರೀತಿಯಾಗಿ ಸಾಧಕನು ಶಿವಸ್ವರೂಪ ಭಾವ ಸಮೇತನಾಗಿ ಭೋಗಿಸುವುದು, ಇದೇ ಸೂಕ್ಷ್ಮ ಶರೀರವನ್ನು ಭೋಗಾಂಗವನ್ನಾಗಿ ಮಾಡಿಕೊಳ್ಳುವುದು. ಸೂಕ್ಷ್ಮ ಶರೀರದ ಅವಗುಣಗಳಾದ ಕಾಮ ಕ್ರೋಧಾದಿಗಳ ಅಭಾವ ಸಿದ್ಧಿ ಆಗುತ್ತದೆ. ಕಾಮ ಕ್ರೋಧಾದಿಗಳ ಅಭಾವ ಸಿದ್ಧಿ ಆಗಂದ್ರೆ ಇಲ್ಲದಂಗೆ ಆಗಬೇಕು. ಚಂಚಲತೆ ನಿವೃತ್ತಿಯಾಗಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಇದೇ ಯೋಗ ಸಿದ್ಧಿ. ಅದಕ್ಕೆ ನಾನು ನನ್ನದು ನನ್ನಿಂದ ನನಗಾಗಿ ಅನ್ನೋದ್ರ ಬದಲಿ ನೀನೇ ಪರಮಾತ್ಮ, ನಿನ್ನದು ನಿನ್ನಿಂದ ನಿನಗಾಗಿ ಅಂತ ಅನ್ನಬೇಕು. ಈ ರೀತಿ ತಿಳ್ಕೊಂಡ್ಮೇಲೆ ಮುಂದೆ ಇನ್ನೇನಾಗಬೇಕು? ಯೋಗಾಂಗ. ಯಾವ ರೀತಿ ಯೋಗಾಂಗ ಮಾಡ್ಕೋಬೇಕು ಅಂತಂದ್ರೆ, ಕಾರಣ ಶರೀರದಲ್ಲಿ ಜನ್ಮ ಜನ್ಮಾಂತರದ ವಾಸನೆಗಳದವ. ಈ ವಾಸನೆಗಳ ಕಾರಣವೇ ನಾನಾ ವಿಧ ಆಸೆ ಆಕಾಂಕ್ಷೆಗಳು ತಲೆದೋರುತ್ತವೆ ಮತ್ತು ಜನ್ಮ ಜನ್ಮಾಂತರದ ಪ್ರಾರಬ್ಧ ಕರ್ಮ ಫಲಗಳು ಸುಖ ದುಃಖಗಳನ್ನು ಕೊಡುತ್ತಿರುತ್ತವೆ. ಆದ್ದರಿಂದ ಈ ಕಾರಣ ಶರೀರವನ್ನು ನಾವು ಯೋಗಾಂಗವನ್ನಾಗಿಸಿಕೊಂಡರೆ ಈ ಕಾರಣ ಶರೀರದ ಅಜ್ಞಾನ ವಾಸನೆ ಕರ್ತೃತ್ವ ಭೋಕ್ತೃತ್ವ ಜನನ ಮರಣಾದಿಗಳಿಂದ ಜೀವನು ಮುಕ್ತವಾಗುತ್ತಾನೆ. ಯೋಗಾಂಗ ಅಂದ್ರೆ ಜೀವನು ತನ್ನ ಕಾರಣ ಶರೀರವನ್ನು ಪರಮಾತ್ಮನಲ್ಲಿ ಐಕ್ಯ ಮಾಡುವುದು. ಈ ದೇಹ ನಾನಲ್ಲ, ನನ್ನದಲ್ಲ, ಇದು ಪರಮಾತ್ಮನ ದೇಹ. ಇದರಲ್ಲಿ ವಾಸ ಮಾಡಿದವನು ಪರಮಾತ್ಮನೇ ಇದ್ದಾನೆ. ಶ್ರೀನಿವಾಸ ಅಂತಿರ ಇಲ್ಲ, ಒಳಗೆ ಅವನೇ ಅದನ. ಯಾವ ರೀತಿ ಸಾಗರ ಸೇರಿದ ನದಿ ತನ್ನ ನಾಮರೂಪಗಳನ್ನು ಕಳೆದುಕೊಳ್ಳುತ್ತದೆಯೋ ಅದೇ ರೀತಿ ಜೀವನು ತನ್ನ ನಾಮರೂಪಗಳನ್ನೆಲ್ಲ ತ್ಯಜಿಸಿ ಕೇವಲ ಪರಮಾತ್ಮನ ಇರುವಿಕೆಯನ್ನು ಅನುಭವಿಸುತ್ತಾನೆ. ತನ್ನ ಪ್ರತ್ಯೇಕ ಅಸ್ತಿತ್ವದ ಲವಲೇಶವೂ ಇಲ್ಲದಂತಾಗುವುದೇ ಯೋಗಾಂಗ. ಬ್ರಹ್ಮನಿಂದ ನಾನು ಭಿನ್ನ ಅನ್ನುವಂತ ಏನು ಭಾವನೆ ಅದಲ್ಲ, ಆ ಭೇದ ಭಾವವನ್ನ ಏನ್ ಮಾಡಬೇಕು? ಕಳ್ಕೊಳ್ಳೋದು. ಅದೇ ಯೋಗಾಂಗ. ಜೀವೋ ಬ್ರಹ್ಮ ಇವನಾಪರಹ. ಜೀವ ಬೇರೆ ಯಾರು ಅಲ್ಲ, ಬ್ರಹ್ಮನೇ ಅವನ. ಜೀವ ಅಂತ ಬೇರೆ ಇಲ್ಲ ಅಂತ. ಈ ರೀತಿ ಭಕ್ತಸ್ಥಲ ಮಹೇಶ ಸ್ಥಳದಲ್ಲಿ ತ್ಯಾಗಾಂಗ, ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳದೊಳಗ ಭೋಗಾಂಗ, ಶರಣಸ್ಥಳ ಐಕ್ಯ ಸ್ಥಳದೊಳಗ ಯೋಗಾಂಗ. ಕೇವಲ ಅಖಂಡ ಶಿವನ ಅಖಂಡೇಶ್ವರ, ತಾನೂ ಶಿವ ಸರ್ವವೂ ಶಿವ, ಇದೇ ಶಿವಯೋಗ. ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ, ಬ್ರಹ್ಮ ಅಸ್ಮಿ ಬ್ರಹ್ಮ ಅಸ್ತಿ
ಅಂತ ಈ ರೀತಿ ತಿಳ್ಕೊಂಡಾಗ ಇದೇ ಶಿವಯೋಗ. ಓದಿ ಬರೆದು ಹೇಳಿ ಕೇಳಿ ಓದಿಸಿ ಬರೆಯಿಸಿ ಹೇಳಿದ ಕೇಳುದ ಮಾಡುವ ಸರ್ಕಸ್ಗಳಿಗೆ ಇದು ನಿಲುಕುವ ವಿಚಾರವಲ್ಲ. ಬರೀ ಇದು ಓದಿ ಬರೆದು ಹೇಳಿ ಕೇಳಿ ಮಾಡಿದರೆ ಆಗಂಗಿಲ್ಲ ಇದು. ಆದ್ದರಿಂದ ಇದನ್ನು ಅನುಭವ ಎನ್ನುತ್ತಾರೆ. ಸಮರ್ಥ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಏನ್ ಮಾಡಬೇಕು? ಸಾಧಿಸಿ ಅನುಭವಿಸಬೇಕಾಗಿರುವಂತಹದ್ದು. ಇದು ಪ್ರತಿಯೊಬ್ಬ ಜೀವಾತ್ಮನ ಕರ್ತವ್ಯ, ಜೀವಾತ್ಮನ ಜೀವನದ ಗುರಿ. ಇಲ್ಲಿ ಬರುವ ಅನೇಕ ಶಬ್ದಗಳ ಲಕ್ಷಣಗಳನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಇದರೊಳಗ ಕೆಲವೊಂದು ಶಬ್ದಗಳು ಬರ್ತವ, ಅವುಗಳ ಲಕ್ಷಣ ಶಾಸ್ತ್ರದ ಮೂಲಕ ತಿಳ್ಕೋಬೇಕು, ಆಳವಾಗಿ ಅಧ್ಯಯನ ಮಾಡಬೇಕಾದ್ರೆ. ಅದಕ್ಕೆ ವಿಶೇಷ ವಿಚಾರ ಏನಂದ್ರೆ, ಅಂತಃಕರಣ ವೃತ್ತಿಯು ಸತ್ವ ರಜ ತಮ ಗುಣಗಳ ತಾಣ. ಆ ಗುಣಗಳ ಏರಿಳಿತಗಳಿಗೆ ಅನುಗುಣವಾಗಿ ಅಂತಃಕರಣ ಬೇರೆ ಬೇರೆ ರೂಪ ತಾಳುತ್ತದೆ. ಇವೆಲ್ಲ ಕೆಲವೊಂದು ವಿಶೇಷ ವಿಚಾರಗಳಿದ್ರೊಳಗೆ. ಅಂತಃಕರಣ ಎದರ ತಾಣ? ಸತ್ವ ರಜ ತಮ ಗುಣಗಳ ತಾಣ. ತಾಣ ಅಂದ್ರೆ ಸ್ಥಳ. ಆ ಗುಣಗಳು ಏರಿಳಿತಗಳಿಗೆ ಅನುಗುಣವಾಗಿ ಒಂದು ಸತ್ವಗುಣರೇ ಏರ್ತದ, ರಜೋಗುಣರೇ ಇಳಿತದ, ರಜೋಗುಣ ಏರ್ತದ, ತಮ ಗುಣ ಇಳಿತದ. ಹಿಂಗ ಅವು ಏರಿಳಿತಗಳಾಗ್ತವ. ಅವಕ್ಕೆ ತಕ್ಕಂತೆ ಏನಾತನ ಈ ಅಂತಃಕರಣ ಏನಾಗ್ತದ ಬೇರೆ ಬೇರೆ ರೂಪ ತಾಳುತ್ತದೆ. ಅಂತಃಕರಣದಲ್ಲಿ ತಮೋಗುಣ ಪ್ರಧಾನವಾದಾಗ ಮೂಢ ವೃತ್ತಿ ಪ್ರಾಪ್ತಿ, ಅಂದ್ರೆ ಏನು ತಿಳಿಯದವನಾಗುತ್ತಾನೆ. ತಮೋಗುಣ ಬಂದಾಗ ಏನು ತಿಳಿಲಾರ್ದಂಗೆ ಆಗ್ತಾನೆ. ರಜೋಗುಣ ಪ್ರಧಾನವಾದಾಗ ಚಲನಶೀಲ ವೃತ್ತಿ ಪ್ರಾಪ್ತಿ, ಇಂದ್ರಿಯಗಳ ಮೂಲಕ ಹೊರಗೆ ಹರಿಯುವ ವಿಷಯಗಳಲ್ಲಿ ರಮಿಸುವುದು. ಇದಕ್ಕೆ ಕ್ಷಿಪ್ತ ವೃತ್ತಿ ಎಂತಲೂ ಕರೆಯುತ್ತಾರೆ. ಕ್ಷಿಪ್ತ ವೃತ್ತಿ. ಕ್ಷಿಪ್ತ ಅಂದ್ರೆ ಏನಂತಂದ್ರ ಹೊಳ್ಳಿ ಬಳ್ಕೊಳಕ್ ಬರ್ಲಾರ್ದಂಗ ಆಗೋದು. ಈಗ ಹಾಲಿನ ಬೊಗಣಿ ಇರ್ತದ, ಕೈಯಿಂದ ಬಿತ್ತಂದ್ರ ಹಾಲೆಲ್ಲ ತೆಳಗ್ ಚೆಲ್ಲಿನ ಮೇಲೆ ಹೊಳ್ಳಿ ಬಳ್ಕೊಳಕ್ ಬರ್ತದೇನ್ರಿ? ಅದು ಮುಗೀತದ ಅಷ್ಟೇ. ಹಾಗಿದು ಕ್ಷಿಪ್ತ ವೃತ್ತಿ. ಮನಸ್ಸು ಹೊರಗೆ ಹರಿದು ಹೋಗಿದ್ದು ಮತ್ತೆ ಹೊಳ್ಳಿ ಬಳ್ಕೊಳಕ್ ಬರಂಗಿಲ್ಲ. ಏನು ಹಾಳಾಗಿ ಹೋಗಿದ್ದು ಹೋಗೇ ಬಿಡ್ತದ. ಅದನ್ನ ಮತ್ತೆ ನಾವು ಕವರ್ ಮಾಡ್ಕೋತೀವಿ ಅಂದ್ರೆ ಆಗಲ್ಲ. ಕೇವಲ ಸತ್ವಗುಣ ಪ್ರಧಾನವಾದಾಗ ಮಾತ್ರ ಏಕಾಗ್ರ ಮತ್ತು ನಿರುದ್ಧ ಅಂದ್ರೆ ಬಂದ್, ಸ್ಟಾಪ್ ಎಂಬ ಎರಡು ವೃತ್ತಿಗಳು ಕಂಡು ಬರುತ್ತವೆ. ಸತ್ವ ಮತ್ತು ರಜ ಮಿಶ್ರ ಗುಣ ಪ್ರಧಾನವಾದಾಗ ವಿಕ್ಷಿಪ್ತ ವೃತ್ತಿ ಪ್ರಾಪ್ತಿಯಾಗುತ್ತದೆ. ಅಂದ್ರೆ ಒಮ್ಮೊಮ್ಮೆ ವಿಷಯಿಯಾಗದು, ಮತ್ತೊಮ್ಮೆ ನಿರ್ವಿಷಯಿಯಾಗದು. ಇದು ಎರಡು ಮಿಕ್ಸ್. ಸತ್ವಗುಣ ರಜೋಗುಣ ಇದ್ದಾಗ ಎರಡು ಮಿಕ್ಸ್ ಆಗಿರ್ತಾವ. ಏನಾಗ್ತದ? ಸತ್ವಗುಣ ಇದ್ದಾಗ ನಾ ಯಾವ್ರಿಗಾರೆ ಹೋಗ್ಬೇಕು, ಯಾರಿಗಾರೆ ಸತ್ಸಂಗದವ್ರಿಗೆ ಭೇಟಿ ಆಗ್ಬೇಕು, ಫ್ರೀ ಅದೀನಿ, ಸೂಟಿ ಅದ ಅಂತೇಳಿ ಒಂಥರ ತಲೆಗೆ ಬರ್ತದೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ರಜೋಗುಣ ಬತ್ತ. ಸುಮ್ನೆ ಎದಕ್ಕೆ ತಿರುಗಬೇಕು? ಊರೂರು ಒಂದ್ ಕಡೆ ಕುಂದಿರ್ಬೇಕಪ್ಪ, ಎದಕ್ಕ? ಮತ್ತದ ಒಂಥರ ಸತ್ವಗುಣ ರಜೋಗುಣ ಮಿಶ್ರ ಆಯ್ತಂದ್ರ ಒಮ್ಮ ಚಾ ಕುಡಿಯೋದ್ ಬಿಟ್ಟಿನಿ ಅನ್ನೋದು. ಮತ್ತೊಂದ್ ಸ್ವಲ್ಪ ದಿವ್ಸ ಬಿಟ್ಟು ನೋಡಿದ್ರ ಚಾ ಕುಡಿಯೋದು ಮಾಡ್ತಾರಲ್ರಿ. ಒಂದ್ ಸ್ವಲ್ಪ ಬಿಟ್ಟಿನಿ ಅನ್ನೋದು, ಒಂದ್ ಸ್ವಲ್ಪ ಮಿಶ್ರ ಗುಣಗಳಿವು. ಬಿಟ್ಟಿನಿ ಅಂತಾರ, ಬಿಟ್ಟಿರಲ್ಲ. ಕುಡಿತಾರ, ಇಲ್ಲ ಕುಡಿಯಂಗಿಲ್ಲ ಅಂತಾರ. ಚಾ ಇಲ್ಲ ಬಿಟ್ಟಿನಿ ಅಂತಾರ. ಬಿಟ್ಟಾರೆ ನೋಡ್ರಿ ಮತ್ತೆ ಎಲ್ಲರೂ ಕುಡಿತಿರ್ತಾರ. ಇವು ಮಿಶ್ರ ಗುಣಗಳು. ನಮ್ಗೇನಾಗ್ತದ? ನಮ್ಮಲ್ಲಿ ಕುಡಿಲಿಲ್ಲ, ಅಲ್ಲಿ ಕುಡ್ದ ನೋಡು, ಮತ್ತ ಅಲ್ಲಿ ಕುಡ್ದಿಲ್ಲ, ಇಲ್ಲಿ ಕುಡಿತಾನ ನೋಡು, ಹಿಂಗಂತಿರ್ತೀವಿ. ಅವನದು ಸಮಸ್ಯೆ ಅಲ್ಲದು. ಗುಣ ಮಿಶ್ರ ಗುಣ ಇದ್ದದ್ದಕ್ಕೆ ಅವನಿಗೆ ಹಂಗ ಆಗ್ತಿರ್ತವ. ಅವನದನ್ನು ತಪ್ಪಿರಲ್ಲ. ಹೀಗಾಗಿ ವಿಕ್ಷೇಪ, ಇದಕ್ಕೆಲ್ಲ ಹೊಯ್ದಾಟ ಅಂತಾರೆ. ಇದಕ್ಕೆ ಚಂಚಲತೆ ಅಂತ. ಅದಕ್ಕೆ ಇಲ್ಲಿಯ ತನಕ ಹೇಳಿದ್ದು 5 ಪ್ರಕಾರ ವೃತ್ತಿಗಳು. ಎಂಥವು? ಮೂಢ ವೃತ್ತಿ,
ಕ್ಷಿಪ್ತ ವೃತ್ತಿ, ವಿಕ್ಷಿಪ್ತ ವೃತ್ತಿ, ಏಕಾಗ್ರ ವೃತ್ತಿ, ನಿರುದ್ಧ ವೃತ್ತಿ. ಹಿಂಗ ಒಂದನೇದೇನು ಮೂಢ ವೃತ್ತಿ. ಮೂಢ ವೃತ್ತಿ ಅಂತಂದ್ರೇನು? ತಮೋಗುಣ ಪ್ರಧಾನವಾದಾಗ ಮೂಢ ವೃತ್ತಿ ಪ್ರಾಪ್ತಿಯಾಗಿ ಏನು ತಿಳಿಲಾರ್ದಂಗಾಗದು. ಕ್ಷಿಪ್ತ ವೃತ್ತಿ ಅಂತಂದ್ರೆ ರಜೋಗುಣ ಪ್ರಧಾನವಾದಾಗ ಕ್ಷಿಪ್ತ ವೃತ್ತಿ. ಕ್ಷಿಪ್ತ ಅಂದ್ರೆ ಚಂಚಲ, ವಿಷಯಗಳಲ್ಲಿ ಹರಿದಾಡೋದು. ಮತ್ತ ಮೂರನೇದೇನದ? ವಿಕ್ಷಿಪ್ತ ವೃತ್ತಿ. ವಿಕ್ಷಿಪ್ತ ಅಂತಂದ್ರೇನು? ಕ್ಷಿಪ್ತ ಅಂದ್ರೇನು? ಕೇವಲ ಸತ್ವಗುಣ ಪ್ರಧಾನವಾದಾಗ ಕ್ಷಿಪ್ತ ಅಂತರ. ಸತ್ವಗುಣ ಪ್ರಧಾನವಾದಾಗ ಏಕಾಗ್ರ ಮತ್ತು ನಿರುದ್ಧ ಎಂಬ ಎರಡು ವೃತ್ತಿಗಳು ತಯಾರಾಗುತ್ತವೆ. ವಿಕ್ಷಿಪ್ತ ವೃತ್ತಿ ಒಳಗ ಬರೇ ಸತ್ವಗುಣ ಉಂಟಾಗ್ತದಲ್ಲ, ಅದ್ರೊಳಗ ಏಕಾಗ್ರ ಮತ್ತು ನಿರುದ್ಧ ಅಂತ ಎರಡು ತಯಾರಾಗ್ತಾವ. ಸತ್ವ ಮತ್ತು ರಜೋಗುಣ. ಏಕಾಗ್ರ ಅಂತಂದ್ರ ಬೇರೆ ಕಡೆ ಯಕಡಿ ಹರಿಲಾರ್ದಂಗ. ಏಕಾಗ್ರ ವೃತ್ತಿ ಅಂತಂದ್ರೇನ್ರಿ? ಬೇರೆ ಕಡೆ ಯಕಡಿ ಹರಿಲಾರ್ದಂಗ ಒಂದೇ ದಿಕ್ಕಿನಾಗ ಹರಿಯೋದು. ಈಗ ಕೆರಿಲಿಂತ ನಿಮ್ಮ ಹೊಲಕ್ಕೆ ಪೈಪ್ ಹಾಕಿದ್ರೆ ಕರೆಕ್ಟ್ ಪೈಪ್ನಾಗೇ ನೀರು ಹರಿತಾವ. ಪೈಪ್ ಒಡೆಸ್ತೀವೋ ಅಥವಾ ಪೈಪ್ ಎಲ್ಲರೂ ಹೋಯ್ತು ಕಿತ್ಕೊಂಡಂತಂದ್ರೆ ನೀರು ಹೊರಗೆಲ್ಲ ಹರಿತಾವಲ್ಲ, ಅದು ಹೊರಗೆಲ್ಲ ಹರಿದ್ರೆ ಅನೇಕಾಗ್ರ. ಕರೆಕ್ಟ್ ಆ ಕೆರೆಲಿಂತ ನಿಮ್ಮ ಹೊಲಕ್ಕೆ ಅಷ್ಟು ನೀರು ಬಂತಂತಂದ್ರೆ ಅದು ಏಕಾಗ್ರ. ಹಿಂಗ ಏಕಾಗ್ರ, ಅನೇಕಾಗ್ರ. ಮತ್ತೇನಾಗಬೇಕು? ನಿರುದ್ಧ, ಬಂದಾಗಬೇಕು. ಮನಸ್ಸು ಚಂಚಲಾಗಿ ಆ ಕಡೆ ಈ ಕಡೆ ಹರಿದಾಡೋದಲ್ಲ, ಏಕಾಗ್ರ ಆಗ್ಬೇಕು, ನಿರುದ್ಧ ಆಗ್ಬೇಕು. ಈ ರೀತಿ ಇವೆಲ್ಲ ಇರ್ತಾವ. ಇದಕ್ಕೇನಂತಾರೆ? ವಿಕ್ಷಿಪ್ತ ವೃತ್ತಿ ಅಂತಾರೆ. ಅದಕ್ಕೆ ಸತ್ವ ಮತ್ತು ರಜೋಗುಣಗಳ ಮಿಶ್ರ ಆದಾಗ ವಿಕ್ಷಿಪ್ತ ವೃತ್ತಿ ಪ್ರಾಪ್ತಿಯಾಗುತ್ತದೆ. ಅಂದರೆ ಒಮ್ಮೊಮ್ಮೆ ವಿಷಯ ಆಗೋದು, ಮತ್ತೊಮ್ಮೆ ನಿರ್ವಿಷಯ ಆಗೋದು. ಕ್ಷಿಪ್ತ, ವಿಕ್ಷಿಪ್ತ. ವಿಕ್ಷಿಪ್ತ ಅಂದ್ರೆ ಮಿಶ್ರ ಗುಣ. ಕ್ಷಿಪ್ತ ಅಂತಂದ್ರೆ ಏನಾಗದು? ವಿಷಯಾಸಕ್ತ. ಕ್ಷಿಪ್ತ ಅಂದ್ರೆ ವಿಷಯಾಸಕ್ತನಾಗದು. ಗೊತ್ತಾಯ್ತರ? ಕ್ಷಿಪ್ತ ಅಂದ್ರೆ ಏನಾಗದು? ವಿಷಯಾಸಕ್ತನಾಗದು ಕ್ಷಿಪ್ತ ಗುಣ. ಮತ್ತೆ ಏನು ತಿಳಿಲಾರ್ದಂಗಾಗದು ಮೂಢ ವೃತ್ತಿ. ವಿಷಯಾಸಕ್ತ ಆಗದು ಕ್ಷಿಪ್ತ ಗುಣ. ಮತ್ತೇನದ? ವಿಕ್ಷಿಪ್ತ ಅಂತಂದ್ರ ಮಿಕ್ಸ್, ಮಿಶ್ರ. ಒಮ್ಮೆ ಹಂಗನದು, ಒಮ್ಮೆ ಹಿಂಗನದು, ಒಂದೇ ತರ ಇಲ್ಲೇ ಇಲ್ಲ ನೀನು ಅಂತಿರ್ತಾರ. ಮತ್ ಸತ್ವ ಗುಣದೊಳಗೆ ಏನಾಗ್ತದಪ್ಪ ಅಂತಂದ್ರೆ ಬಂದಾಗ್ತದ, ನಿಲ್ತದ. ಚಂಚಲತೆ ಕಳ್ಕೊತ್ತಂದ್ರೆ ಅದು ಮನಸ್ಸಿಂದ ಏನ್ ಕೆಲಸ? ನಿಂತು ಬಿಡ್ತದೆ. ಚಂಚಲತೆ ಇರೋದಕ್ಕೆ ಅದು ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಬಡದಾಡ್ತಿರ್ತದೆ. ಆ ಚಂಚಲತೆ ಇಲ್ಲ, ಒಂದು ಒಳ್ಳೆ ನಿರ್ಧಾರ ಬಂತು ಅಂತಂದ್ರ ಅಲ್ಲಿ ಚಂಚಲತೆ ಇಲ್ಲ ಅಂದ್ರೆ ಅದು ನಿರುದ್ಧ ಆಗ್ಬಿಡ್ತದೆ, ಏಕಾಗ್ರ ಆಗ್ತದೆ. ಹಿಂಗೆ ಇವು ವೃತ್ತಿಗಳು ಕೆಲಸ ಮಾಡ್ತಿರ್ತಾವ. ಅಂತಃಕರಣಕ್ಕೆ ಎರಡು ಮುಖಗಳು, ಒಂದು ಅಂತರ್ಮುಖ, ಇನ್ನೊಂದು ಬಹಿರ್ಮುಖ. ಏಕಾಗ್ರ ವೃತ್ತಿ ಮತ್ತು ನಿರುದ್ಧ ವೃತ್ತಿಗಳು ಅಂತರ್ಮುಖಿ. ಅಂತಃಕರಣದ ಪರಿಣಾಮಗಳು ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳದಾವು. ಮೂಢ ವೃತ್ತಿ, ಕ್ಷಿಪ್ತ ವೃತ್ತಿ, ವಿಕ್ಷಿಪ್ತ ವೃತ್ತಿ ಅಂದ್ರೆ ನೀವು ಬಹಿರ್ಮುಖದ ಪರಿಣಾಮಗಳು. ಬಹಿರ್ಮುಖಿ ಅಂತಃಕರಣದ ಪರಿಣಾಮಗಳನ್ನು ನಿರೋಧ ಮಾಡುವುದು ಮತ್ತು ಅಂತರ್ಮುಖಿ ಅಂತಃಕರಣದ ಪರಿಣಾಮಗಳನ್ನು ಪ್ರತಿಷ್ಠಾನಗೊಳಿಸುವುದೇ ಶಿವಯೋಗ. ಅಂತಃಕರಣದ ಬಹಿರ್ಮುಖಿ ಪರಿಣಾಮಗಳಾದ ಮೂಢ ವೃತ್ತಿ, ಕ್ಷಿಪ್ತ ವೃತ್ತಿ ಮತ್ತು ವಿಕ್ಷಿಪ್ತ ವೃತ್ತಿಗಳಿಗೆ ಸತ್ಯವನ್ನ, ಪರಮಾತ್ಮನನ್ನ, ಶಿವನನ್ನ ಗ್ರಹಿಸುವ ಸಾಮರ್ಥ್ಯ ಇಲ್ಲ.
ಅವಕ್ಕ ಶಿವನನ್ನು ಗ್ರಹಿಸುವ ಸಾಮರ್ಥ್ಯ ಇಲ್ಲ. ಅವು ಹೊರಗೆ ಅಡ್ಡಾಡ್ತಾವ. ಅವು ಯಾವ ವೃತ್ತಿಗಳಿವು? ವೃತ್ತಿ ಅಂದ್ರೆ ಗೊತ್ತದಲ್ಲ, ನಿಮ್ಮ ಅಂತಃಕರಣದಿಂದ ಹೊರಗೆ ಬರುವಂತ ಒಂದು ಎಳಿ, ಅವೇ ವೃತ್ತಿ. ಅವು ಹೊರಗೆ ಏನು ಓದ್ತಾವಲ್ಲ ಅವಕ್ಕ ಪರಮಾತ್ಮನನ್ನ ಗ್ರಹಿಸುವ ಸಾಮರ್ಥ್ಯ ಇಲ್ಲ. ಅಂತಃಕರಣದ ಅಂತರ್ಮುಖಿ ಪರಿಣಾಮಗಳಾದ ಏಕಾಗ್ರ ಮತ್ತು ನಿರುದ್ಧ ಇವುಗಳಿಗೆ ಮಾತ್ರ ದಿವ್ಯಾನುಭವವನ್ನ ಹೊಂದುವ ಸಾಧ್ಯತೆ ಆದ. ವಿಷಯಾಸಕ್ತವಾಗಿದ್ದು ವಿಕ್ಷಿಪ್ತವಾಗಿದ್ದು ಅದು ಏನದಪ್ಪ ಅಂತಂದ್ರೆ ಹೊರಗೇನು ಹರಿತವಲ್ಲ, ಆ ಹೊರಗೆ ಹರಿಯುವಂತ ವೃತ್ತಿಗಳಿಗೆ ಪರಮಾತ್ಮನನ್ನ ಗ್ರಹಿಸುವ ಶಕ್ತಿ ಇಲ್ಲ. ನೀವು ಅಂತರ್ಮುಖಿಯಾಗಿ ನಿರುದ್ಧ ಆಗದು, ಏಕಾಗ್ರ ಆಗದು, ಈ ಸಾಧನೆಗಳು ಏನ್ ಮಾಡ್ತಿರಲ್ಲ, ಇಂಥ ವೃತ್ತಿಯಿಂದ ಮಾತ್ರ ಪರಮಾತ್ಮನ ದಿವ್ಯಾನುಭವ ಹೊಂದಲು ಸಾಧ್ಯ. ಮುಖ್ಯ ಅಂಶಗಳು ಹೌದಲ್ರಿ ಇವು. ಅದಕ್ಕೆ ಇದನ್ನ ಸ್ವಲ್ಪ ಫ್ರೀ ಇದ್ದಾಗ ಇನ್ನೊಂದ್ಸಾರಿ ಹೇಳೋಣ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಅದ, ಸುಮ್ಮನೆ ನಿದ್ದೆ ಬಂದಾಗ ಹೇಳ್ಕೊತ್ ಕುಂದ್ರದಲ್ಲ. ಇನ್ನೊಂದ್ಸಾರಿ ಫ್ರೆಶ್ ಇದ್ದಾಗ ಹೇಳಮಲ್ರಿ. ಇದು ಬಹಳ ಮುಖ್ಯ ಅಂಶಗಳದಾವ, ಬಹಳ ಇಂಪಾರ್ಟೆಂಟ್ ಅದಾವ. ಇವು ಏನದಾವ, ಯಾವ ಯೋಗ ಮಾಡ್ಬೇಕಾದ್ರೂ ಇವು ಬೇಕೇ. ಅಂತರ್ಮುಖಿ ಆಗ್ರಿ, ಏಕಾಗ್ರ ಆಗ್ರಿ ಅಂತ ಎದಕ್ಕಂತಾರ? ಕಾನ್ಸಂಟ್ರೇಷನ್ ಅಂತ ಎದಕ್ಕಂತಾರ ಅಂದ್ರೆ ಸತ್ಯವನ್ನ ಗ್ರಹಿಸುವ ಶಕ್ತಿ ಏಕಾಗ್ರವಾಗಿರುವಂತದ್ದು ಮತ್ತು ನಿರುದ್ಧವಾಗಿರುವಂತ ವೃತ್ತಿಗೆ ಮಾತ್ರ ಶಕ್ತಿ ಅದ. ಬಹಿರ್ಮುಖಿಯಾಗಿ ವಿಷಯ ಸಮ್ಮುಖಿಯಾಗಿ ಆತ್ಮ ವಿಮುಖಿಯಾಗಿ ಹೊರಗೇನು ವೃತ್ತಿ ಹೋಗ್ತದಲ್ಲ, ಅದಕ್ಕೆ ಈ ಪರಮಾತ್ಮನ ದಿವ್ಯಾನುಭವವನ್ನ ಹೊಂದುವಂತ ಸಾಮರ್ಥ್ಯ ಇಲ್ಲ. ಅದಕ್ಕೆ ಅಂತರ್ಮುಖಿ ಆಗ್ರಪ್ಪ, ಕುಂದರ್ರಿ, ಧ್ಯಾನ ಮಾಡ್ರಿ, ಪೂಜಾ ಪಾಠ ಮಾಡ್ರಿ, ಶಾಸ್ತ್ರ ತಗೊಳ್ರಿ, ಓದ್ಕೊಂಡು ಒಳಗೆ ಹೋಗ್ಕೋರಿ. ಹೊರಗೆ ಹೋಗಿ ಸುಮ್ಮನೆ ಆಯುಷ್ಯ ವೇಸ್ಟ್ ಮಾಡ್ಕೋಬೇಡ್ರಿ, ಶಕ್ತಿ ಹಾಳು ಮಾಡ್ಕೋಬೇಡ್ರಿ ಅಂತೇಳಿ ಗುರು ಆದವ್ರು ಹೇಳ್ತಿರ್ತಾರೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವ ಅವೆಲ್ಲ. ಸ್ವಲ್ಪ ಟೈಮ್ ಇದ್ದಾಗ ಪೆನ್ನ ಕಾಪಿ ತಗೊಂಡು ಬರ್ಕೋಬೇಕು. ಹೇಳ್ತೀನಿ, ಬರ್ಕೊಳ್ಳಂತೀರಿ. ಇನ್ನೊಂದು ಸ್ವಲ್ಪ ಅದ ಶಿವಯೋಗದ ಬಗ್ಗೆ, ಇನ್ನೊಂದು ವಾರದಾಗ ಮುಗೀತದೆಲ್ಲ. ನಿರುದ್ಧ ಅಂತಂದ್ರೆ ಬಂದಾಗದು, ಸ್ಟಾಪ್. ಹೊರಗೆ ಹೋಗೋದ್ರ ಬದಲಿ ಬಂದ್ ಮಾಡಿ ಒಳಗೆ ಹೋಗ್ಕೊಳ್ಳೋದು, ಆ ಕಡೆ ಟರ್ನ್ ಮಾಡ್ಕೊಳ್ಳೋದು. ಟರ್ನ್ ಟು ನಿರುದ್ಧ ಅಂದ್ರೆ ಬಂದ್ ಮಾಡೋದು, ಸ್ಟಾಪ್. ಹೊರಗೆ ಹೋಗೋದು ಬಂದ್ ಮಾಡೋದು. ಈಗ ನಿಮ್ ಊರಾಗಿಂದ ಐಸಿ ಒಂದು ಹೊಳಿ ಏನ್ ಮಾಡ್ಲಕತ್ತದ, ಬ್ಯಾರೆ ಊರಿಗೆ ಹೋಗ್ಲಕತ್ತದ, ಮುಂದಿನ ಊರಿಗೆ ಹೋಗ್ಲಕತ್ತದ. ನಿಮ್ ಊರನವ್ರಿಗೆ ನೀರ್ ಬೇಕಾಗ್ಯದ, ಅದಕ್ಕೆ ಏನ್ ಮಾಡ್ಬೇಕೀಗ? ಹೊರಗೆ ಹೋಗೋದು ಸ್ಟಾಪ್ ಮಾಡ್ಬೇಕು, ನಿರುದ್ಧ. ಅದು ಈಗ ಒಳ್ಳೆ ನಿಮ್ಮ ಊರಾಗೆ ಸ್ಟಾಕ್ ಆಗ್ತದಿಲ್ಲ ನೀರು, ಕೆರೆಗೆ ಅದೆಲ್ಲ ಹೋಗ್ಬೇಕಾದ್ರೆ ಹೊರಗೆ ಹರಿದು ಹೋಗೋದು ಸ್ಟಾಪ್ ಮಾಡೋದು ನಿರುದ್ಧ. ವಿಷಯ ಭೋಗಾಸಕ್ತನಾಗಿ ಬಹಿರ್ಮುಖಿಯಾಗಿ ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ. ಹೌದಾ ಇಲ್ಲ? ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ವಿಷಯಗಳೆಂಬ ಫಲಗಳ ಗ್ರಹಿಸುತ್ತ ಏನ್ ಮಾಡಕತ್ತದ? ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಪಾಪ ಪುಣ್ಯ ಮಾಡೋದು, ಮತ್ತೆ ಸುಖ ದುಃಖ ಅನುಭವಿಸ್ಲಕ್ ಬರೋದು, ಮತ್ತೆ ಪಾಪ ಪುಣ್ಯ ಮಾಡೋದು, ಮತ್ತೆ ಸುಖ ದುಃಖ ಅನುಭವಿಸ್ಲಕ್ ಬರೋದು. ಆ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಿ ಕಟ್ಟಿ ನಿಮ್ಮತ್ತ ಸೆಳೆದುಕೊಳ್ಳ ಅಖಂಡೇಶ್ವರ. ಹೊರಗೋಗ ಮನಸ್ಸನ್ನ ಬಂದ್ ಮಾಡು, ನಿರುದ್ಧ ಮಾಡಿ ಅದನ್ನ ಒಳಗೆ ನಿನ್ನ ಕಡೆ ಜಕ್ಕೋರಪ್ಪ. ಏಕಾಗ್ರ ಆಗೋದು ಎದ್ರ ಕಡೆ? ಪರಮಾತ್ಮನ ಕಡೆ ಏಕಾಗ್ರ, ಕಾನ್ಸಂಟ್ರೇಟ್ ಮಾಡು. ಮತ್ತೆ ಹೊರಗೆ ಹೋಗೋದು ಹರಿದು ಬಂದ್ ಮಾಡು, ನಿರುದ್ಧ ಮಾಡು ಅಂತ ಹಿಂಗದ್ರ ಅರ್ಥ. ಹೊರಗೆ ಹೋಗೋ ಏನು ಚಂಚಲ ಚಿತ್ತಗಳದವ, ವಿಷಯಾಸಕ್ತಿಗಳದವ, ಅವುಗಳಿಂದ
ಈ ಪರಮಾತ್ಮನನ್ನು ಗ್ರಹಿಸುವ ಶಕ್ತಿ ಇಲ್ಲ. ಅದಕ್ಕೆ ಆ ವೃತ್ತಿಗಳಿಗೆ ಹೊರಗೆ ಬಿಟ್ಟು ಹಾಳಾಗಬೇಡ್ರಿ ಅನ್ನೋದು. ಪರಮಾತ್ಮ ದಿವ್ಯ ಅನುಭವವನ್ನು ಅನುಭವಿಸುವಂತ ಶಕ್ತಿ ಅದ ಅದಕ್ಕೆ. ಅದಕ್ಕೆ ಸ್ವಲ್ಪ ಅದು ಪಾಠ ಬಂದ್ ಮಾಡಿದೆ. ಸ್ಪೆಷಲ್ ಪಾಯಿಂಟ್ಗಳದಾವ, ಫ್ರೆಶ್ ಇದ್ದಾಗ ಹೇಳಮಂತ. ಮುಖ್ಯ ಅದಾವ ಪಾಯಿಂಟ್ಸ್. ಸುಮ್ಮನೆ ಹೇಳಿರಂಗಿಲ್ಲ. ಪ್ರತಿಯೊಂದರಿಂದನೂ ಒಂದು ಮೋಕ್ಷಕ್ಕೆ ಅನುಕೂಲ ಆಗಂತ ವಿಷಯನೇ ಇರ್ತಾವ. ಪ್ರತಿಯೊಂದು ಪಾಯಿಂಟ್ಸು ಮೋಕ್ಷಕ್ಕೆ ಸಾಧನೆಗೆ ಅನುಕೂಲ ಇರವೇ ಇರ್ತಾವ. ನಮಗ್ ಗೊತ್ತಾಗಲ್ಲ. ಇವತ್ತ ಒಂದು ಲಿಂಕ್ ಕಳ್ತೀನಿ ನಿಮ್ ಇದಕ್ಕ. ಯಾವ್ದಕ್ಕ? ಬ್ರಹ್ಮ ಸ್ವರೂಪ ಒಂದದಲ್ಲ ನಿಮ್ ಲಿಂಕ್, ನಿಶ್ಚಯದಾಸರ ಫೋಟೋ ಇರೋದು. ವಾಟ್ಸಪ್ಪಿಗೆ ಅದಕ್ಕೊಂದು ಲಿಂಕ್ ಕಳಿಸೀನಿ. ಆ ಲಿಂಕ್ನಾಗ ಏನ್ ಮಾಡ್ರಿ, ಒತ್ತರಿ, ಜಾಯಿನ್ ಗ್ರೂಪ್ ಅಂತ ಬರ್ತದ. ಜಾಯಿನ್ ಗ್ರೂಪ್ ಅಂದ್ರೆ ಅದ್ರಾಗ ಜಾಯಿನ್ ಆಗಿ. ಮೈಸೂರಾಗ ಅವರು ಒಬ್ರು ಗುರುಗಳದಾರಂತ, ಜಗ್ಗಿ ಮಂದಿ ಶಿಷ್ಯರದಾರ ಅವ್ರದ್ದು. ಅವ್ರು ಏನಿಲ್ಲಂತ ತಥಾಸ್ತು ಅಂತಾರಂತ ಅಷ್ಟೇ. ಅಲ್ಲಿ ಹೋಗಿ ಬೇಡ್ಕೊಳ್ಳೋದು ನಿಮ್ ಕೆಲಸ ಅಂತ. ಅವ್ರ ತಥಾಸ್ತು ಅಂದ ಕೂಡ್ಲೇನೆ ಮಕ್ಕಳಿಲ್ಲವ್ರಿ ಮಕ್ಕಳಾಗ್ತಾವಂತ, ಬಡತನ ಇದ್ದವ್ರು ಶ್ರೀಮಂತರಾಗ್ತಾರಂತ. ಹಿಂಗೆಲ್ಲ ಎಲ್ಲರೂ ಏನೋ ಅನುಭವಿಸ್ಲಕತ್ತಾರ. ಅನುಗ್ರಹ ಮಾಡುವ ಶಕ್ತಿ ಅವ್ರಿಗೆ ಅದ ಅಂತ. ನೀವು ಆ ಗ್ರೂಪಿಗೆ ಜಾಯಿನ್ ಆಗಿರಿ ಅಂದ್ರೆ ಪ್ರತಿನಿತ್ಯ ಅವ್ರ ಕಾರ್ಯಕ್ರಮ ಎಲ್ಲಿ ನಡೆದವ, ಏನ್ ನಡೆದವ ಎಲ್ಲ ಅದ್ರೊಳಗೆ ಬರ್ತಿರ್ತದೆ. ಯೂಟ್ಯೂಬ್ ಲಿಂಕ್ಗಳನ್ನು ಆ ಕಾರ್ಯಕ್ರಮದ ಇದ್ರೊಳಗೆ ಮಧ್ಯದಲ್ಲಿ ಲಿಂಕ್ಗಳು ಕಳಿಸ್ತಿರ್ತಾರೆ. ಆ ಲಿಂಕ್ಗಳಿಂದ ನೀವು ಓಪನ್ ಮಾಡಿ ಅವ್ರ ವಿಡಿಯೋ ಆಡಿಯೋಗಳನ್ನ ನೋಡ್ಕೋಬಹುದು. ಹಿಂಗಾಗಿ ಆ ಗ್ರೂಪಿಗೆ ಜಾಯಿನ್ ಆಗಿ ನೋಡಮ್, ನಿಮ್ಗೆ ಏನಾರ ಅದರಿಂದ ಉಪಯೋಗ ಆಗ್ತದೇನೋ ನೋಡ್ರಿ, ಪ್ರಯತ್ನ ಮಾಡ್ರಿ. ಅದೇನು ಅದ್ರೊಳಗೆ ಏನ್ ಬರ್ತಾವ ಆ ವಿಷಯ ಬೇರೆ ಯಾರಿಗೆ ಫಾರ್ವರ್ಡ್ ಮಾಡಬಾರ್ದು ಅಂತ. ಅದ್ರೊಳಗೆ ಬರುವ ವಿಷಯಗಳನ್ನ ಬೇರೆ ಯಾರಿಗೆ ಫಾರ್ವರ್ಡ್ ಮಾಡಬಾರ್ದು. ನೀವು ಬೇಕಿದ್ರೆ ನಿಮ್ ಫ್ರೆಂಡ್ಸಿಗೆ ಅದ್ರೊಳಗೆ ಜಾಯಿನ್ ಮಾಡ್ಕೋಬಹುದು. ಎಷ್ಟು ಮಂದಿಗಾರ ಜಾಯಿನ್ ಮಾಡಿ, ಏನ್ ತೊಂದರೆ ಇಲ್ಲ. ಲಿಂಕ್ ಕೊಟ್ಟು ಜಾಯಿನ್ ಮಾಡ್ತಾರೆ ಎಲ್ಲರೂ. ನೀವು ಅವ್ರೇನದಾರ ದೇವಿ ಉಪಾಸಕರದಾರ, ಮತ್ತಿನ್ನೇನಿಲ್ಲ. ಲಲಿತಾ ಸಹಸ್ರನಾಮ ಅವು ಇವು ಪಾರಾಯಣ ಮಾಡ್ತಾರ, ಫಸ್ಟ್ ಕ್ಲಾಸ್ ಬೈಪಾಟ್ ಮಾಡ್ತಾರ, ಚಲೋ ಮಾಡ್ತಾರ. ಏನು ಅನುಗ್ರಹ ಮಾಡುವಂತ ಶಕ್ತಿ ಅದ ಅಂತ. ನೀವು ಅನುಗ್ರಹ ಹೊಂದುತ್ತೀರಿ ನೋಡ್ರಿ. ಅವ್ರಲಿಂತ ಏನ್ ಮಾಡ್ತೀರಿ ಏನೋ ಅವ್ರ ಜೊತೆಗೆ ಸೇರ್ಕೊಂಡು ಏನೋ ಯಾರ್ಯಾರ್ದು ಏನೇನು ನಾವು ಪರಿಚಯ ಮಾಡಿಸೋದು ನಮ್ಮ ಕೆಲಸದ ಮಾಡಿಸ್ತೀವಿ ಜಗತ್ತಿನಾಗ. ಏನೋ ಒಬ್ಬರು ಶಿಷ್ಯರು ಬಹಳ ದಿವಸ ಆಯ್ತು ಬಂದಿಲ್ಲ ಸತ್ಸಂಗಕ್ಕೆ. ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಅವರಿಗೆ ಸ್ವಲ್ಪ ಆರಾಮಿಲ್ಲ, ಆಪರೇಷನ್ ಆಗ್ಯದ, ಅದಕ್ಕೆ ಬಂದಿಲ್ಲ ಏನೋ ಹೇಳಿ. ಮತ್ತೆ ಕಾಲೇ ಮನ್ಯಾಗ ಕೂತ್ರೆ ಬೇಸರ ಆಗ್ತದಲ್ಲ. ಇಲ್ಲ, ನಾವು ಇದ್ರೊಳಗೆ ಸೇರಿವಿ, ನಮಗೆ ದಿನ ಇವು ಪಾಠಗಳು ಬರ್ತಿರ್ತಾವ, ಅದೇ ವಿಚಾರಗಳು ಹೇಳ್ತಾರೆ. ರಾಮಕೃಷ್ಣ ಆಶ್ರಮದ್ದು ಅವು ಇವು ಎಲ್ಲವನ್ನ ಗೌರವಿಸ್ತಾರ. ಎಲ್ಲಾ ವಿಷಯಗಳನ್ನ ಅಲ್ಲಿ ಉಲ್ಲೇಖ ಮಾಡ್ತಾರ. ಚಲೋ ಸತ್ಸಂಗದ ಇದು ಅಂತ ಹೇಳಿ ಹೇಳ್ಯಾರ. ಅದಕ್ಕೆ ಏನ್ ಮಾಡಿದೆ, ನಮ್ಗೆ ಲಿಂಕ್ ಕೊಡು ಅಂತೇಳಿ ತಗೊಂಡು ನಿಮ್ಗೆ ಕಳ್ಸೀನಿ. ಅದ್ರೊಳಗೆ ಬಂದ್ ಮೆಸೇಜ್ಗಳು ಹೊರಗೆ ಯಾರಿಗೆ ಹಾಕಬೇಡ್ರಿ, ಅದು ನಿಮ್ಗೆ ತೊಂದರೆ ಆಗ್ತದ ಅಂತ ಹೇಳ್ಯಾರ. ನೀವು ಆ ಗ್ರೂಪ್ನಾಗ ಸೇರ್ರಿ. ಮತ್ ನಿಮ್ಮವ್ರಿಗೆ ಯಾರಿಗೇರೆ ಆ ಮೆಸೇಜ್ಗಳು ನೋಡ್ಲಿ, ಅವರು ಉಪಯೋಗ ತೆಕ್ಕೊಳ್ಳಿ ಅಂದ್ರೆ ಅವ್ರನ್ನ ಗ್ರೂಪ್ನಾಗ ಸೇರಿಸ್ರಿ. ಆದ್ರೆ ಅದ್ರೊಳಗೆ ಬರೋ ಮೆಸೇಜ್ಗಳು ಇನ್ನೊಬ್ಬರಿಗೆ ಶೇರ್ ಮಾಡ್ಬೇಡ ಅಂತ ಹೇಳ್ಯಾರ. ಅವ್ರೇನ್ ಹೇಳ್ಯಾರ ನಿಮ್ಗೆ ಹೇಳಿವಿ, ನೀವು ತಿಳಿದದ್ ನೀವು ಮಾಡ್ರಿ, ಅದೇನಾಗವ ಆಗ್ತಿರ್ತಾವ. ಸ್ವಲ್ಪ ಲೇಡೀಸ್ ಡಾಮಿನೇಟೆಡ್ ಇದ್ದಂಗೆ ಕಾಣಿಸ್ತದೆ. ಎಲ್ಲ ಹೆಣ್ಮಕ್ಳೇ ಭಾಳ ಅದ್ರಾಗ. ನೋಡ್ರಿ ಅದ್ರೊಳಗೆ ಸೇರ್ಕೋತೀರ. ಅವ್ರ 4 ಮಂದಿ ಫೋನ್ ನಂಬರ್ಗಳು ಅದಾವ, ಅದನ್ನು ಕಳಿಸ್ತೀನಿ ನಿಮಗೆ ಗ್ರೂಪ್ನಾಗ. ಅವ್ರ ಜೊತೆಗೆ ಫೋನ್ ಮಾಡಿನೂ ಮಾತಾಡ್ಬೋದು ನೀವು. ಮತ್ತೇನ್ ಹೇಳ್ಬೇಕೇನ್ರಿ ಇವತ್ತ? ಏನಿಲ್ರಿ.
ಆ ರವಿಶಂಕರ್ ಗುರೂಜಿ ಶಿಷ್ಯರು ಬಂದಿದ್ರು ನಮ್ಮ ಮನೆಗೆ ಒಂದು 10 ವರ್ಷ ಹಿಂದೆ. ಸುದರ್ಶನ್ ಕ್ರಿಯಾ ಮಾಡಿಸ್ತಾರ ಬರ್ರಿ ಜೈನಾರಿ. ಇಡೀ ರಾಯಚೂರು ರವಿಶಂಕರ್ ಗುರೂಜಿ ಅಂಡರ್ನೊಳಗ ಯೋಗ ಮಾಡ್ತದ. ಎಲ್ಲರೂ 700,000 ಎಷ್ಟ ಫೀಸ್ ಹೇಳಿದ್ರು, ಅಷ್ಟು ಫೀಸ್ ಕಟ್ಟಿಸ್ತಾರ. ಮತ್ತು ಆ ರೊಕ್ಕ ಎಲ್ಲಿಗೆ ಒಯ್ಯಲ್ಲ, ರಾಯಚೂರಾಗೆ ಬಳಸ್ತಾರ. ರಾಯಚೂರಿಗೆ ಹೆಂಗ್ ಮಾಡ್ತಾರಂದ್ರೆ ಪ್ಯಾರಿಸ್ ಮಾಡ್ದಂಗೆ ಮಾಡ್ತಾರ ಅಂತ ಹೇಳ್ಬಿಟ್ಟಿದ್ರು 10-12 ವರ್ಷದಿಂದ. 12 ವರ್ಷದಿಂದ ರಾಯಚೂರು ಹೆಂಗದ ಹಂಗೇ ಅದ, ಪ್ಯಾರಿಸ್ ಆಗಿಲ್ಲ ಪೋರಿಸ್ ಆಗಿಲ್ಲ. ಹಿಂಗೆ ಏನದ ಅಂತ ಹೇಳ್ತಿರ್ತಾರ, ಹ್ಞೂ ಅನ್ಬೇಕು. ಪರಿಚಯ ಸಲುವಾಗಿ ವಿಷಯ ತಿಳ್ಕೊಳ್ಳೋದ್ರ ಸಲುವಾಗಿ ನೋಡ್ಬೇಕು. ಮತ್ತು ಅದರಿಂದ ಹಿತ ಆತಿತ್ತು ಸುಖ ಆತಿತ್ತು ಅಂತಂದ್ರೆ ನಂಬಬೇಕು, ಉಪಯೋಗ ತೆಕ್ಕೋಬೇಕು. ಯಾರು ಏನೇನು ಹೇಳ್ತಾರ ಅದನ್ನ ನಾವು ಅಸಡ್ಡೆ ಮಾಡಬಾರ್ದು. ಅದೇನ್ ತೆಗಿ ಇದೇನ್ ತೆಗಿ ಅನ್ಬಾರ್ದು. ನೋಡ್ಬೇಕು, ತಿಳ್ಕೊಳ್ಳಕ್ ಪ್ರಯತ್ನ ಮಾಡಬೇಕು. ಸ್ವಾಮಿ ವಿವೇಕಾನಂದ ಏನ್ ಹೇಳ್ಯಾರ ಗೊತ್ತರ? ನಿಮ್ಮ ಅನುಭವಕ್ಕ ಏನೂ ಗೊತ್ತಿಲ್ಲ ಅಂದ್ರೆ, ನಿಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರ ಇನ್ನೊಬ್ಬರಿಗೆ ಗೊತ್ತಿದ್ದದ್ದನ್ನು ಅಲ್ಲಗಳಿಬೇಡ್ರಿ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರ್ಲಕ್ಕಿಲ್ಲ, ಅವ್ರಿಗೂ ಗೊತ್ತಿಲ್ಲ, ನೀ ಹೇಳೋದ್ ತಪ್ಪು ಅಂತ ಅನ್ಬೇಡ್ರಿ. ಮತ್ತೆ ನಿಮಗೇನೋ ಒಂದು ಗೊತ್ತದಂದ್ರ ಅದನ್ನೇ ದೊಡ್ಡದು ಮಾಡಿ ಇನ್ನೊಬ್ಬರಿಗೆ ಇದು ನಾ ಹೇಳ್ತೀನಿ ಕೇಳ್ರಿ, ಇದನ್ನ ನಂಬ್ರಿ ಅಂತ ಹೇಳಕ್ಕೆ ಇನ್ನೊಬ್ಬರ ಮೇಲೆ ಒತ್ತಡ ಹೇರ್ಲಕ್ಕೂ ಹೋಗಬೇಡ್ರಿ. ಕರೆಕ್ಟ್ ಅದ ಹೇಳಿದ್ದು? ಇಂಡಿಯನ್ ಸೇಂಟ್ಸ್ ಕ್ಯಾನ್ ಸಿಟ್ ಇನ್ಸೈಡ್ ದಿ ಡೈಮಂಡ್ ಅಂತ. ಭಾರತದ ಸಂತರು ಒಂದು ವಜ್ರದ ಹರಳಿನ ಒಳಗೆ ಪ್ರವೇಶ ತಗೊಂಡು ಹೋಗಿ ಒಳಗೆ ಕುಂದ್ರಷ್ಟು ಸಾಮರ್ಥ್ಯ ಉಳ್ಳವರು ಬರುತ್ತೆ. ವಜ್ರನೇ ಕಠಿಣವಾದ ವಸ್ತು ಇಡೀ ಜಗತ್ತಿನಾಗ. ಆ ವಜ್ರದ ಒಳಗೆ ಹೋಗಿ ಕುಂದಿರ್ತಾರತ್ತೆ ಇವರು ಯೋಗಿಗಳು. ಭಾರತದ ಸೇಂಟ್ಸ್ ಅಂದ್ರೆ ಸಂತರು. ಇಂಡಿಯನ್ ಸೇಂಟ್ಸ್ ಕ್ಯಾನ್ ಎಂಟರ್ ಈವನ್ ಇನ್ ಟು ದಿ ಡೈಮಂಡ್. ಡೈಮಂಡ್ ಒಳಗ ಸೇರ್ಕೊಂಡು ಕುಂದಿರ್ತಾರೆ ಒಳಗೆ ಹೋಗಿ, ಅಷ್ಟು ಶಕ್ತಿ ಅದವರಿಗೆ. ಮತ್ತ ದೇವತೆಗಳಿಗೆ ಅಷ್ಟೇ ಶಕ್ತಿ, ರಾಕ್ಷಸರಿಗೆ ಆದ ಇಲ್ಲ. ನಮ್ಮ ದೇಶದ ರಾಕ್ಷಸರು ಶಕ್ತಿವಂತರದಾರ, ಅವ್ರ ಬಳಿ ಏನು ಶಕ್ತಿ ಇಲ್ಲ. ಇವ್ರಕಿಂತ ಹೆಚ್ಚದ ಶಕ್ತಿ, ಬುದ್ಧಿ ಕಡಿಮೆ ಅದ ಅಷ್ಟೇ. ಅವರು ಪವರ್ಫುಲ್ ಅದಾರ. ಮತ್ತೆ ದೇ ಕ್ಯಾನ್ ಪಾಸ್ ಥ್ರೂ ದಿ ಐ ಆಫ್ ನೀಡಲ್. ಇಂಡಿಯನ್ ಸೇಂಟ್ಸ್ ಕ್ಯಾನ್ ಪಾಸ್ ಥ್ರೂ ದಿ ಐ ಆಫ್ ನೀಡಲ್. ಸೂಜಿಯ ಕಣ್ಣೊಳಗಿಂದ ಈ ಕಡೆಯಿಂದ ಆ ಕಡೆ ಪಾರಾಗಂತ ಶಕ್ತಿನೂ ನಮ್ಮ ದೇಶದ ಸಂತ ಮಹಾತ್ಮರಲ್ಲಿ ಅಂತ ಯೋಗ ಶಕ್ತಿ ಆದ. ಎದರಿಂದ ಇದು ಸಾಧ್ಯ ಆಯ್ತಂದ್ರೆ ಬೈ ದೇರ್ ಫಂಟಾಸ್ಟಿಕ್ ಪವರ್ ಆಫ್ ಯೋಗ. ಅವ್ರ ಬಲ್ಲಿರುವಂತ ಅದ್ಭುತ ಯೋಗ ಶಕ್ತಿಯಿಂದ ಇಂಥ ಸಾಧನೆಗಳನ್ನು ಮಾಡುವಂತವ್ರು ನಮ್ಮ ದೇಶದಾಗ. ಹಿಂಗಾಗಿ ನಿಮ್ಮ ಅನುಭವಕ್ಕ ಏನು ಗೊತ್ತಿಲ್ಲ, ಅದು ಇಲ್ಲ ಅಂತ ಸಾಧಿಸ್ಲಕ್ ಹೋಗ್ಬೇಡ್ರಿ. ನಿಮ್ಗೆ ಏನಾರ ಗೊತ್ತಿತ್ತಂದ್ರ ಅದೇ ಭಾರಿ ಮಾಡಿ ಎಲ್ಲರ ಮೇಲೆ ಪ್ರಭಾವ ಬೀರ್ಲಕ್ ಹೋಗ್ಬೇಡ್ರಿ. ನಮ್ಮ ದೇಶದಾಗ ಹಂಗೂ ಅದ, ಹಿಂಗೂ ಅದ, ಅದು ಅದ, ಇದು ಅದ, ಎಲ್ಲಾನು ಅದ. ದೇವರು ಅದ, ದೆವ್ವನು ಅದ, ರಾಕ್ಷಸನು ಅದ, ಭೂತನು ಅದ. ನಿಮ್ಗೆ ಏನು ಅನುಭವಕ್ಕೆ ಬಂದದ ಅದು ನಿಮ್ಮ ಕರ್ಮ. ಏನು ಅನುಭವಕ್ಕೆ ಬಂದಿಲ್ಲ ಅದು ನಿಮ್ಮ ಕರ್ಮ ಅಷ್ಟೇ. ಅದಕ್ಕೆ ನಾವು ಯಾವುದಕ್ಕೂ ಅಲ್ಲಗಳಂಗೂ ಇಲ್ಲ, ಯಾವುದನ್ನ ದೊಡ್ಡದು ಮಾಡ್ಕೊಂಡು ಅದ್ರ ಬೆನ್ನೈತಿ ಹೋಗೋದು ಇಲ್ಲ. ರಾಕ್ಷಸರಿಗೆ ನಂಬಲ್ಲಿ ಶಕ್ತಿ ಅದ ಇಲ್ರಿ? ನಮ್ಮ ದೇಶದ ರಾಕ್ಷಸರು ಬಲಿಷ್ಠರದಾರ ಇಲ್ಲ? ಒಬ್ಬವ ಮಾಯಾವಿ ಗಿಡದಾಗ
ಮಾಯಾವಿ ರಾಕ್ಷಸ ಇರ್ತಾನ. ಅವ ಏನ್ ಮಾಡ್ತಿರ್ತಾನಂದ್ರ ಯಾರ್ದು ಬೇಕು ಅವ್ರದ್ದು ವೇಷಧಾರಣೆ ಮಾಡ್ತಿರ್ತಾನ. ಅವ್ರಂಗೆ ಕಾಣಂಗ ಆಗ್ಬಿಡ್ತಾನ. ಅಂತ ಮಾಯಾವಿ ಇರ್ತಾನ. ಪಾಪ ಒಂದಿಬ್ರು ಬಡ ಬ್ರಾಹ್ಮಣ ದಂಪತಿಗಳು ಅರಣ್ಯದ ಮೂಲಕ ಹೋಗುವಾಗ ಅವ್ರಿಗೆ ಒಂದ್ ಸ್ವಲ್ಪ ವಿಶ್ರಾಂತಿ ತಗೋಬೇಕು. ಆ ಗಿಡದ ಕೆಳಗೆ ಒಂದ್ ಸ್ವಲ್ಪ ಕಟ್ಟಿ ಅದ. ಆ ಕಟ್ಟಿ ಮೇಲೆ ಕುಂತರು, ನಾ ಹೋಗಿ ನೀರ್ ತರ್ತೀನಿ, ನೀರಡಿಕೆ ಆಗ್ಯದ ಅಂತೇಳಿ ಗಂಡ ಆಕೆಯನ್ನು ಕುಂದರಿಸಿ ಅವ ನೀರ್ ತರ್ಲಕ್ ಹೋತಾನ. ಅವ ಬೇಜವಾಡ್ ನ್ಯಾಯ, ಬೇಜವಾಡ್ ನ್ಯಾಯ. ಕುಂದಿರ್ಸಿ ಹೋಗ್ತಾನ. ಹೋಗಿ ಬರೋದ್ರಾಗೆ ಇವ ಏನ್ ಮಾಡ್ತಾನ, ತೆಳಗಿಳದು ಬಂದು ಅವನಂಗೆ ಡ್ರೆಸ್ ಹಾಕೊಂಡು ಅಕ್ಕಿನ ನಡಿ ಹೋಗಮ್ ತಗೋ ನೀರು ತಗೋ ಕುಡಿ ಅಂತೇಳಿ ಇವ ಮಾಯಾವಿ ಅಕ್ಕಿನ ಕರ್ಕೊಂಡು ಹೋಗ್ತಾನ. ಈ ಅರಣ್ಯದಾಗ ಒಂದು ಮಾಯಾವಿ ಆದ. ಅದು ಹೆಂಗದು ಅಂತಂದ್ರ ನನ್ನಂಗೆ ಡ್ರೆಸ್ ಹಾಕೊಂಡು ನಿನಗೆ ಕರೆಯಷ್ಟು ಯಾರ್ದು ಬೇಕು ಅವ್ರದ್ದು ಡ್ರೆಸ್ ಹಾಕೊಳ್ಳೋಂಥ ಶಕ್ತಿ ಅದ. ಅದಕ್ಕಂತೇಳಿ ಆ ಮಾಯಾವಿ ಏನ್ ಮಾಡ್ತಾನ, ಆ ಹೆಣ್ಮಗಳಿಗೆ ಹೇಳ್ಬಿಡ್ತಾನ. ಹೇಳ ಹೌದೇನ್ರಿ ನಡ್ರಿ ಅಂತೇಳಿ ಪಾಪಕ್ಕೆ ಎದ್ದು ತಯಾರಾತಾಳ. ತಯಾರಾಗಿ ಹೋಗ್ತಾ ಇರ್ತಾರ. ಹಿಂದವ ಕರೆ ಗಂಡ ನೀರ್ ತಗೊಂಡು ಬರ್ತಿರ್ತಾನ. ನೋಡಿದೆ ಬಂದು ನೋಡಲ್ಲಿ ಮಾಯಾವಿ ಹಿಂದೆ ನೀರ್ ತಗೊಂಡು ಬರ್ಲಕತ್ತಾನ. ನೀರ್ ತಗೊಂಡು ಬರ್ಲಕತ್ತಾನ. ಮತ್ತ ಅವ ಕರೆ ಮನುಷ್ಯ ಅಲ್ಲ. ಹಂಗ ಹಿಂಗ ಚಾಲು ಆಗ್ಬಿಡ್ತದ. ಚಾಲು ಆದ ಕೂಡ್ಲೇನೆ ಮುಂದ ಅವನಿಗೆ ಗಂಡನ ಗುರುತು ಹಿಡಿಯೋದೇ ಆಕಿಗೆ ದೊಡ್ಡ ಸಮಸ್ಯೆ ಆಗಕತ್ಬಿಡ್ತು. ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕಂತೆ. ಅವಾಗ ರಾಜನ್ ಬಲ್ಲಿ ಹೋದ್ರ ಕರೆ ಗಂಡ ಅವನು ಇವನು ಅನ್ನೋದೆಲ್ಲ ಕನ್ಫ್ಯೂಸ್ ಅದ. ಹಿಂಗ್ ಸಮಸ್ಯೆ ಅದ, ಹೆಂಗ್ ಮಾಡ್ಬೇಕು. ಅವ ರಾಜಾಗೂ ತಿಳಿಲಾರ್ದಂಗಾಗಿ ಮಂತ್ರಿ ಕರೆಕ್ತಾರ. ಅವ ಮಂತ್ರಿ ಏನಂತಾನ, ಯಾರಿಗೆ ಈ ಬಾಟ್ಲಿ ಒಳಗ ಒಂದ್ ಬಾಟ್ಲಿ ತರಿಸ್ತಾರ, ಈ ಬಾಟ್ಲಿ ಒಳಗೆ ಹೋಗಿ ಕುಂದ್ರಂತ ಶಕ್ತಿ ಅದ, ಅವನಿಗೆ ಈಕಿನ ಕೊಟ್ಟು ಕಳಿಸ್ತೀವಿ. ಆ ಸಾಮರ್ಥ್ಯ ಇದ್ದವನಿಗೆ ಮಾತ್ರ ಈಕಿ ಅವನ ಹೆಣ್ತಿ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ. ಅಂದ ಕೂಡ್ಲೇನೆ ಬಡ ಬಡ ರಾಕ್ಷಸ ಸಣ್ಣದು ರೂಪ ತಾಳ ಬಾಟ್ಲಾಗ ಹೋಗಿ ಕೂತ್ ಬಿಡ್ತಾನ. ಬಾಟ್ಲಾಗ ಹೋಗಿ ಕೂತ್ ಕೂಡ್ಲೇನೆ ಬಾಟ್ಲಿದ ಡಕ್ಕನ್ ಮುಚ್ಚಿಬಿಡ್ತಾನ. ಮಂತ್ರಿ ಮುಚ್ಚಿಬಿಡ್ತಾನ. ಒಳಗೆ ರಾಕ್ಷಸ ಒಳಗೆ ಕೂತ ಇವ ಹೋಗಿ ಬಾಟ್ಲಿ ಡಕ್ಕನ್ ಮುಚ್ಚಿಬಿಟ್ಟ. ಡಕ್ಕನ್ ಮುಚ್ಚಿದ್ಮೇಲೆ ಹೆಣ್ಮಗಳಿಗೆ ಕೇಳ್ತಾನ, ನೀನ್ ಗಂಡಗಿಂತವೇನಾರ ಬಾಟ್ಲಿ ಒಳಗೆ ಹೋಗಿ ಕುಂದ್ರಷ್ಟು ಶಕ್ತಿ ಆಗ್ತಾನೆ, ಯೋಗ ಶಕ್ತಿ ಅಕ್ಕಿಗೆ ಅವನಿಗೆ ಅಂತ ಕೇಳಿದ್ರೆ, ಇಲ್ರಿ ನನ್ನ ಗಂಡಗೆ ಅಂತ ಶಕ್ತಿ ಏನಿಲ್ಲ, ಅವನ್ ನಾರ್ಮಲ್, ನಾವೆಲ್ಲ ಹೆಂಗದೀವಿ ಹಂಗೆ ಅದ. ಮತ್ತೆ ಇಲ್ಲಿ ಅದನ್ನೆಲ್ಲ ಇವನೇ ನೋಡಿ ನಿನ್ ಕರೆ ಗಂಡ, ಇವನಿಗೆ ಕರ್ಕೊಂಡು ಹೋಗು ಅಂತ. ಹಿಂಗ ನಮ್ಮಲ್ಲಿ ರಾಕ್ಷಸರು ಬಲಿಷ್ಠ ಅದಾರ, ದೇವತೆಗಳು ಬಲಿಷ್ಠ ಅದಾರ, ಎಲ್ಲಾನು ಅದ, ಎಲ್ಲ ಮನುಷ್ಯರು ಬಲಿಷ್ಠ ಅದಾರ. ಆಯ್ತು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಒಂದು ನಾಳೆ ನಾಳ್ದ ಯಾವಾಗಾರ ಕುಂತು ಅದು ನೋಟ್ಸ್ ಬರ್ಕೊಳಕತ್ರಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವ ಶಿವಯೋಗಿಗೆ ಸಂಬಂಧಪಟ್ಟದ್ದು. ಪೆನ್ನ ಕಾಪಿ ತಗೊಂಡು ಕುಂದ್ರಿ ಬರ್ತೇನೆ.